ಮಾಯಾ ಕರ್ಮ ಮಲಪಾಶ ಬಂಧ ಬಹು ದುರಿತ ಸಂಸಾರ ಸಂತಾಪ ಸಂಚಯವು ಅಳಿದು ವರಭೋಗ ಮೋಕ್ಷಬಹುದು. ಏನಂತ ನೋಡ್ರಿ, ಹರನಾಮವನ್ನು ಬಿಡದೆ ಸಕಲ ಭಕ್ತರ ಪಾಪಗಳನ್ನು ಹರಣ ಮಾಡತಕ್ಕಂತ ಶಿವನ ನಾಮವನ್ನು ತಪ್ಪದೆ ಜಪಿಸಬಲ್ಲವರು, ಸ್ಮರಿಸತಕ್ಕ ಭಕ್ತರ ಏನೇನ್ ನಾಶ ಆಗ್ತಾವ ನೋಡ್ರಿ. ಯಾರ್ಯಾರು ಹರನಾಮವನ್ನು ಭಜಿಸ್ತಾರ ತಪ್ಪದೆ ಅವ್ರಿಗೆ ಏನೇನ್ ಆಗ್ತದ ಲಾಭ ಹೇಳ್ತಾರ. ಭವ ಅಂದ್ರ ಜನ್ಮ ನಾಶ ಆಗ್ತದ, ಮರಣ ಅದು ನಾಶ ಆಗ್ತದೆ. ಮಾಯಾ ಕರ್ಮ ಮಲಪಾಶ ಬಂಧ, ಮಾಯಾ ಕರ್ಮ ಮತ್ತು ಮಲವೆಂಬ ತ್ರಿವಿಧ ಪಾಶದ ಬಂಧನವು, ಇವು ಮೂರು ಕಾಣ್ತಾವ ಸಾಮಾನ್ಯರಿಗೆ. ಇವು ಮೂರು ಇಲ್ಲಂತಾವ. ಶಿವನಾಮವನ್ನ ಯಾರು ಜಪಿಸ್ತಾರ ಅವ್ರಿಗೆ ಮೂರು ದೋಷಗಳು ಹೋಗ್ತಾವ. ಏನು? ಮಾಯಾಮಲ, ಕಾರ್ಮಿಕ ಮಲ ಮತ್ತು ಮಳವೆಂಬ ತ್ರಿವಿಧ ಪಾಶಗಳ ಬಂಧನ ಹೇಳ್ತಾರ. ಅವ್ರು ಮುಂದೆ ಅವ ಏನ್ ಅನ್ನೋದು ಹೇಳ್ತಾರ. ಬಹು ದೂರಿತ ಅನಂತ ಜನ್ಮದಲ್ಲಿ ಮಾಡಿದ ಪಾಪ, ಯಾವ್ಯಾವ ಜನ್ಮದಾಗ ಏನೇನು ಪಾಪ ಮಾಡಿ ಅಷ್ಟು ಅಕೌಂಟ್ನಾಗ ಜಮಾ ಇರ್ತಾವ್ರಿ. ಪುಣ್ಯ ಮಾಡಿದ್ದು ಜಮಾ ಇರ್ತದ, ಪಾಪ ಮಾಡಿದ್ದು ಜಮಾ ಇರ್ತದ. ಅನೇಕ ಜನ್ಮಾಂತರದಲ್ಲಿ ಮಾಡಿದಂತ ಪಾಪ ಸಂಸಾರ ಸಂತಾಪ, ಸಂಸಾರದಲ್ಲಿ ಪ್ರಾಪ್ತವಾಗುವಂತಹ ಆಧ್ಯಾತ್ಮಿಕ ಆದಿ ತಾಪಗಳ, ಆದಿ ಭೌತಿಕ, ಆಧ್ಯಾತ್ಮಿಕ ಮತ್ತು ಆದಿ ದೈವಿಕ ಅಂತ ಮೂರು ತಾಪತ್ರಯಗಳು ಬರ್ತಾವ ಹೇಳ್ತಾರ ಅವನು. ಇವುಗಳ ಸಮೂಹ ಸಂಚಯವು ಅಳಿದು ನಾಶವಾಗಿ ವರ ಅಂದ್ರೆ ಶ್ರೇಷ್ಠವಾದ, ಏನಂದ್ರೆ ಶ್ರೇಷ್ಠವಾದ ಭೋಗ ಮತ್ತು ಮೋಕ್ಷ ಎರಡೂ ಅಕ್ಕವಂತು. ನಾಮ ಜಪವನ್ನು ಮಾಡಿದ್ರೆ ಭೋಗ ಏನು? ಭೋಗ ಅಂದ್ರೆ ವಿಷಯಗಳಿಂದ ಆಗತಕ್ಕಂತ ಸೌಖ್ಯ. ಸಾಮಾನ್ಯ ಜನರು ಏನ್ ಬಯಸ್ತಾರ? ವಿಷಯಗಳ ಸುಖವನ್ನ ಬಯಸ್ತಾರ. ಮೋಕ್ಷ ಅಂತೂ ಅವ್ರಿಗೆ ಗೊತ್ತಲೇ ಇಲ್ಲ. ಆದ್ರೆ ಹರನಾಮವನ್ನು ಬಿಡದೆ ಜಪಿಸಿ ಬಂದವ್ರಿಗೆ ಎರಡೂ ಅಕ್ಕವು ಅಂತ ಹೇಳ್ತಾರೆ. ವಿಷಯಗಳಿಂದ ಆಗತಕ್ಕಂತ ಸೌಖ್ಯನೂ ಆಗ್ತದ, ಸ್ವರೂಪ ಆನಂದ ರೂಪ ಮೋಕ್ಷನೂ ಆಗ್ತದ, ಮುಕ್ತಿನೂ ಆಗ್ತದ ಅಂತ ಹೇಳ್ತಾರೆ. ತಾತ್ಪರ್ಯ ನೋಡ್ರಿ, ಭಕ್ತರ ಸಕಲ ಪಾಪಗಳನ್ನು ಹರಣ ಮಾಡುವುದರಿಂದ ಪರಮಾತ್ಮನಿಗೆ ಹರ ಹರ ಎಂಬ ಹೆಸರು ಬಂದது. ಹರ ಅಂದ್ರೆ ನಾಶ ಮಾಡುವ, ಪಾಪಗಳನ್ನು ನಾಶ ಮಾಡುವವ, ಹರಣ ಮಾಡುವವ. ಇಂಥ ಪರಮಾತ್ಮನ ನಾಮಗಳು ಅನಂತ ಉಂಟು. ಅವುಗಳಲ್ಲಿ ಶ್ರೇಷ್ಠವಾದಗಳು ಸಹಸ್ರ ನಾಮಗಳು, 1,000 ನಾಮಗಳು ಅದಾವ. ಬಹಳ ಅದಾವ. ಪವಿತ್ರವಾದದ್ದು, ಶ್ರೇಷ್ಠವಾದದ್ದು 1,000 ಅದಾವ. ಇಷ್ಟನ್ನು ಸಹ ಜೀವನಿಗೆ ನಿತ್ಯದಲ್ಲಿ ಜಪಿಸುವುದು ಆಗುವುದಿಲ್ಲ ಎಂದು ತಿಳಿದು ಅವುಗಳಲ್ಲಿ ಪುನಃ 108 ಶ್ರೇಷ್ಠವಾಗಿದ್ದಂತಹ ನಾಮಗಳನ್ನೇ ಆರಿಸಿಕೊಂಡಾರ. ವಿಷ್ಣು ಸಹಸ್ರ ನಾಮದ 1000 ನಾಮಗಳದಾವ. ಅವು ಆಗಂಗಿಲ್ಲಪ್ಪ, ನಮಗೆ ಟೈಮ್ ಇಲ್ಲ ಅನ್ನೋರಿಗೆ 108 ನಾಮಾವಳಿ. ಅವನಿಗ 108 ನಾಮಗಳನ್ನ ಭಗವಂತನ ವರ್ಣನೆ ಮಾಡುವಂತ ಮಂತ್ರಗಳು. ಇದು ಏನು? ಶಬ್ದಗಳು, ನಾಮಗಳು ಅಂತ ಅರ್ಥ. ಹೇಗೆಂದರೆ ವೇದ ವಾಕ್ಯಗಳು ಅನಂತ ಉಂಟು. ಅವುಗಳಲ್ಲಿ 4 ಮಹಾವಾಕ್ಯಗಳು ಉಂಟು, ಅವು ಶ್ರೇಷ್ಠ. ಆ 4 ಮಹಾವಾಕ್ಯಗಳಲ್ಲಿ ತತ್ವಮಸಿ ಮಹಾವಾಕ್ಯವೇ ಶ್ರೇಷ್ಠ ಎಂದು ಹೇಗೆ ಹೇಳುತ್ತಾರೋ ಹಾಗೆ ಪರಮಾತ್ಮನ ಅನಂತ ನಾಮಗಳಲ್ಲಿ ಸಹಸ್ರನಾಮಗಳು ಶ್ರೇಷ್ಠವಾದವುಗಳು. ಆ 1000 ಸಹಸ್ರ ನಾಮಗಳಲ್ಲಿ 108 ನಾಮಗಳು ಶ್ರೇಷ್ಠವೆಂದು ಆರಿಸಿ ತೆಗೆದಿದ್ದಾರೆ. ಇಂಥ 108 ನಾಮಗಳನ್ನು ನಿತ್ಯದಲ್ಲಿ ಯಾರು ತಪ್ಪದೆ ಜಪಿಸುತ್ತಾರೋ ಅವರ ಜನ್ಮ ದುಃಖ, ಮರಣ ದುಃಖ, ಜನ್ಮ ದುಃಖ, ಮಾಯಾಪಾಶ, ಕರ್ಮಪಾಶ, ಮಲವೆಂಬ ತಾಪತ್ರಯಗಳ ಬಂಧನವು ಮತ್ತು ಅನಂತ ತಾಪಗಳ ಸಮೂಹವು ನಾಶವಾಗಿ ಭೋಗ ಮೋಕ್ಷ ಎರಡೂ ಆಗುತ್ತವೆ. ಬಹಳ ಶಂಕ ಬರ್ತಾವ. ಹೇಳ್ತಾರ ಶಂಕ ಮಾಡ್ತಾರೆ. ಅಲ್ರಿ, ಜನ್ಮ ದುಃಖವು ನಿವೃತ್ತಿ ಆಗುತ್ತದೆ ಅಂತ ಹೇಳ್ತೀರಿ. ಹುಟ್ಟುವುದರಿಂದ ದುಃಖವಾಗುತ್ತಿದ್ರೆ, ಮಗು ಹುಟ್ಟಿದರೆ ಎಷ್ಟೋ ಮಂದಿ ಆನಂದದಿಂದ ಪೇಡೆ, ಗಂಡು ಹುಟ್ಟಿದ್ರೆ ಪೇಡೆ ಹಂಚ್ತಾರ, ಹೆಣ್ಣು ಹುಟ್ಟಿದ್ರೆ ಜಿಲೇಬಿ ಹಂಚ್ತಾರ. ಈ ಮೊದಲಾದವುಗಳನ್ನ ಹಂಚಿ ಅನಂತ ರೀತಿಯಿಂದ ಉತ್ಸವ ಮಾಡ್ತಾರೆ. ಹಂಗಾರೆ ಮಾಡಬಾರ್ದಾಗಿತ್ತಲ್ಲ, ಮಾಡುತ್ತಾರೆ ಅಂದ್ಮೇಲೆ ಹುಟ್ಟುವುದು ಹೇಗೆ ದುಃಖಕರಪ್ಪ, ನೀ ಏನ್ ಹೊಸ ಹೇಳಾಗತ್ತಿಲ್ಲ ಅಂತಾರ. ಅಲ್ರಿ, ಹುಟ್ಟಿದಾಗ ಎಲ್ಲರೂ ಮನೆಯ ಮಂದಿ ಎಲ್ಲರೂ ಸಂಭ್ರಮ ಮಾಡ್ತಾರ.
ಮತ್ ನೀವು ಹುಟ್ಟುದು ಅಂತಂದ್ರೆ ದುಃಖದಾಯಕ ಸಂಗತಿ ಅಂತೀರಲ್ಲ, ದುಃಖದಾಯಕ ಸಂಭ್ರಮ ಮಾಡ್ತಾರ ಯಾರ ಅಂತ ಇಂಥ ಪ್ರಶ್ನೆ ಹಾಕ್ಬೇಕ್ರಿ ಶಿವಪುತ್ರಪ್ಪನವ್ರು. ಪ್ರಶ್ನೆ ಹೆಂಗ್ ಹಾಕ್ಬೇಕ ಅನ್ನೋದು ಕರ್ಸಾಕ್ನು ಇದನ್ನ ಗುರುನ ಇದನ್ನ ಸೃಷ್ಟಿ ಮಾಡ್ತಾರ. ಹಿಂಗ ಸಮಾಧಾನ ಹೇಳ್ತಾರ ನೋಡ್ರಿ. ಉತ್ಸವ ಮಾಡುವವರಿಗೆ ದುಃಖ ಉಂಟೆಂದು ನಾವು ಹೇಳಿಲ್ಲ, ಹುಟ್ಟತಕ್ಕಂತ ಮಗುವಿಗೆ ದುಃಖವೆಂದು ಉಂಟವೆಂದು ನಾವು ಹೇಳುತ್ತೇವೆ. ಆ ತಾಯಿ ಗರ್ಭದಾಗ ಆ ಮಗುವಿಗೆ ತ್ರಾಸದ ಅದನ್ನ ಹೇಳ್ತೀವಿ ನಾವು. ಅವ್ರಿಗೆ ಏನ್ ತ್ರಾಸ ಆಗಿಲ್ಲ. ಯಾರಿಗೆ? ಯಾರು ಆಚರಣೆ ಮಾಡಕತ್ತಾರಲ್ಲ ಜನ್ಮದಿನವನ್ನ ಸಂಭ್ರಮದಿಂದ, ಅವ್ರಿಗೇನು ದುಃಖ ಆಗಿಲ್ಲ. ಯಾರು ಈಗ ಹುಟ್ಟಿ ಬಂದಾನಲ್ಲ ಅಂತ ಹುಟ್ಟಿ ಬಂದಾನಲ್ಲ ಆಕೆಗೆ ದುಃಖ ಆಗೈತಿ, ಅವನಿಗೆ ದುಃಖ ಆಗೈತಿ ಅಂತ ಹೇಳ್ತಾರ. ಅದು ಹೇಗೆಂದರೆ, ಇವನು ಹುಟ್ಟಬೇಕಾದ್ರೆ ಮೊದಲು ತಾಯಿಯ ಗರ್ಭದಲ್ಲಿ ಕೊಕ್ಕುಟ ಆಸನದಲ್ಲೇ ಹಾಕಿಕೊಂಡು, ಏನು ಎಸಿ ಐತೆ ಒಳಗಲ್ಲೇ? ತಾಯಿ ಹೊಟ್ಟೆಗೆ ಎಸಿ ಐತೇನೋ? ಇಲ್ಲ, ಎಸಿ ಇಲ್ಲ ಅಲ್ಲೇ. ಕುಕ್ಕುಟ ಆಸನದಾಗ ಕಳ್ಳ ಕುಂತಂಗ ಆಗ್ಯದ, ಜೇಲ್ನಾಗ ಕಳ್ಳ ಕುಂತಂಗ ಆಗ್ಯದ. ಮತ್ತೇನು ಆಜು ಬಾಜು ಏನು ಅಗ್ದಿ ತೋಟ ಹೂವಿನ ವಾಸನೆ ಬರ್ತದೆ? ಇಲ್ಲ, ಮಲಮೂತ್ರಗಳ ಮಧ್ಯದಲ್ಲಿ ಕುಳಿತುಕೊಳ್ಳಬೇಕಾಗುತ್ತದೆ. ಒಂದ್ ಕಡೆ ಒಂದಕ್ಕದ್ದು ಒಂದ್ ಕಡೆ ಎರಡಕ್ಕದ್ದು ಎರಡು ಚೇಂಬರ್ ಅಲ್ಲೇ ಅದಾವ, ಅಲ್ಲೇ ಕುಂಟಿರ್ಬೇಕು. ಒಂದು ದಿನ ಅಲ್ಲ, 9 ತಿಂಗಳು 9 ದಿನ ಕುಂಟಿರ್ಬೇಕು. ಮಲಮೂತ್ರಗಳಲ್ಲಿ ಇರ್ತಕ್ಕಂತ ಕ್ರಿಮಿಗಳ ಕಡಿತವನ್ನು ಸಹನ ಮಾಡಬೇಕಾಗ್ತದ. ಮಲಮೂತ್ರ ಅಂದ್ರೆ ಅದು ಅದರಲ್ಲಿ ಅನೇಕ ಕ್ರಿಮಿಕೀಟಗಳು ಇರ್ತಾವ. ಆ ಕ್ರಿಮಿಕೀಟಗಳ ಬಾಧೆ ಆ ಮಗುವಿಗೆ ಆಗ್ತಿರ್ತದ. ಮತ್ತಿನ್ನು ತಾಯಿ ಉಂಡಂತ ಹುಳಿ, ಉಪ್ಪು, ಖಾರ ಇವು ಮೊದಲಾದವುಗಳು ರಕ್ತಮಯವಾಗಿದ್ದ ಪಿಂಡಕ್ಕೆ ತಗಲುವುದರಿಂದ ಇವನಿಗೆ ಅನಂತ ರೀತಿಯ ದುಃಖ ಆಗ್ತದ್ರಿ. ಈಗ ಹೊರಗೆ ಬಂದಾಗ ಚರ್ಮ ಏನದ ಸ್ವಲ್ಪ ಬಲ್ತಿರ್ತದ. ಅವಾಗ ಇನ್ನೂ ಮಗು ತಾಯಿ ಹೊಟ್ಟೆಗಿದ್ದ ಎಳೆ ಚರ್ಮದ ಮ್ಯಾಗ ಅಕ್ಕಿ ತಿಂದ ಉಪ್ಪು, ಅಕ್ಕಿ ತಿಂದಂತ ಹುಳಿ, ಅಕ್ಕಿ ತಿಂದಂತ ಖಾರ ಆ ಹಸಿ ಮೈಗೆ ಬಿದ್ದಾಗ ಹೆಂಗ ಆಗೈತಿ, ಉರಿತಿರ್ತದ ಅಂತ. ಆ ಪಿಂಡಕ್ಕೆ ಉಪ್ಪು, ಹುಳಿ, ಖಾರ ತಗಲುವುದರಿಂದ ಇವನಿಗೆ ಅನಂತ ದುಃಖಗಳಾಗುತ್ತವೆ. ಮತ್ತು ತಾಯಿಯ ಗರ್ಭದಿಂದ ಹೊರಬೀಳಬೇಕಾದ್ರೆ ತಾಯಿ ಹೊಟ್ಟೆಯಾಗಿಂದ ಹೊರ ಬರ್ಬೇಕಲ್ರಿ ಆ ಮಗು. ಅಕ್ಕಸಾಲಿಗಿನ ಕಂಬೆಚ್ಚಿನೊಳಗಿನ ಬಂಗಾರದ ಎಳೆ ಹೇಗೆ ಸಣ್ಣದಾಗಿ ಬರುತ್ತದೆಯೋ ಹಾಗೆ ಅತಿ ಕಷ್ಟವಾಗಿ ಮೂಲಕವಾಗಿ ತಾಯಿಯ ಗರ್ಭದಿಂದ ಹೊರಬೀಳಬೇಕಾಗುತ್ತದೆ. ಅತಿಷ್ಟ ಅಂದಾರ ಅತಿ ಕಷ್ಟ ಅಂತ ಮಾಡೇನ್ ನಾನು. ನೋಡ್ರಿ ಅದೇನದ ನಿಮ್ ಬುಕ್ನಾಗ ಏನದ? ಅತಿ ಕಷ್ಟ ಅಂತ ನಾ ಮಾಡ್ಕೊಂಡಿದ್ದೆ, ಅತಿ ಇಷ್ಟ ಅಂತದ ಇಲ್ಲಿ ಕಷ್ಟ ಅದ ಸರ್ ಬುಕ್ದಾಗ. ಅತಿ ಕಷ್ಟ ಅಂತ ಇದೆ. ಅತಿ ಇಷ್ಟ ಅಂತ ಒಂದ್ ಕೆಲವೊಂದ್ ಬುಕ್ನಾಗ ಅತಿ ಇಷ್ಟ ಅಂತ ಐತಿ ನೋಡ್ರಿ ಇದ್ರಾಗ. ಅದ ಅತಿ ಕಷ್ಟ ಮಾಡ್ಕೊಂಡ್ಬಿಡ್ರಿ ಅದನ್ನ. ಅತಿ ಕಷ್ಟ ಹೊರಬೀಳಬೇಕಾಗುತ್ತದೆ. ಹೆಂಗಪ್ಪ ಅಂತಂದ್ರ ಅಕ್ಕಸಾಲಿಗಿನ ಆ ಬಂಗಾರದ ಎಳಿ ಬರ್ತತಲ್ಲ, ಆ ನಮೂನಿ ತುದ್ಕೊಂತ ಬರ್ತದ ಅದು ಬಂಗಾರದ ಎಳಿ. ಹಂಗ ಈ ಮಗು ಹತ್ಕೊಂತ ಬರ್ತದ ನೋಡ್ರಿ. ಈ ಪ್ರಕಾರ ಜನನದಲ್ಲಿ ಆಗತಕ್ಕಂತ ದುಃಖವು ನಿವೃತ್ತಿ ಆಗುತ್ತದೆ ಮತ್ತು ಮರಣ ದುಃಖವು ನಿವೃತ್ತಿ ಆಗುತ್ತದೆ. ಹೋಗುವತ್ನಾಗ ನೋಡ್ಬೇಕ್ರಿ. ಸಾಮಾನ್ಯರ ಪಾಡ ಬಿಡ್ರಿ. ಅಗ್ನಿ ಜ್ಞಾನಿಗಳನ್ನ ನೋಡಿದ್ವಿ ನಾವು, ದುಂಡಪ್ಪ ಅವರು ಇಲ್ಲಿ ನೋಡಿದ್ವಿ. ಜ್ಞಾನಿಗಳ ಅನಿಸ್ಕೊಂಡವ್ರನ್ನ ಮಾತಾಡ್ಸಕ್ ಹೋಗ್ತಿದ್ವಿ, ಅವರು ಕೂಡ ದುಃಖ ಪಡುವುದನ್ನು ನೋಡಿದ್ವಿ. ಕೆಲವು ಮಂದಿ ದುಃಖ ಪಡ್ತಿದ್ದಿಲ್ಲ, ಸಂತೋಷದಿಂದ ಇದ್ರು, ಮರಣಕ್ಕೆ ಹೆದರ್ಲಿಲ್ಲ ಅವ್ರು ಕೆಲವು ಮಂದಿ. ಇನ್ನು ಮುಕ್ಕಾಲು ಜನ ನಾವೇನ್ ನೋಡಿವಿ ಅದ್ರಾಗ ಎಲ್ಲರೂ ದುಃಖ, ರೋದನ, ನಾ ಹೋಗ್ತೇನಲ್ಲ ಅನ್ನುವಂಥದ್ದು ರೋದನ ಇತ್ತು. ಅದು ಯಾಕೋ ಏನೋ ಅವ್ರು ಬಾತು ಬಂದಾಗಿದ್ದು ನಮಗೂ ಏನು ಕೇಳಕ್ ಆಗಿರ್ಲಿಲ್ಲ. ನಮ್ದು ನಾಳೆ ಹೆಂಗೈತಿ ನಮ್ದು ಗೊತ್ತಿಲ್ಲ. ಇಂತಾರ ಜನನದಲ್ಲಿ ಆಗ್ತಕ್ಕಂಥ ದುಃಖವು ನಿವೃತ್ತಿ ಆಗುತ್ತದೆ. ಒಂದು ವೇಳೆ ನೀವು ಈ ರೀತಿ ನಾಮಸ್ಮರಣೆ ಮಾಡಿದ್ರೆ ಜನನ ಕಾಲದಲ್ಲಿ ಆಗುವಂತ ದುಃಖ ನಿವೃತ್ತಿ ಆಗುತ್ತದೆ. ಜನನ ಆಗುದಿಲ್ಲ. ಮತ್ತೆ ಮರಣ ದುಃಖವು ಕೂಡ ನಿವೃತ್ತಿ ಆಗುತ್ತದೆ. ನಾ ಬಿಟ್ಟು ಹೊಂಟೇನಿ, ಇಷ್ಟು ರೊಕ್ಕ ಮಾಡಿದ್ದೆ, ಇಷ್ಟು ಹೊಲ ಮಾಡಿದ್ದೆ, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸು, ಇಷ್ಟು ಗೋಲ್ಡ್, ಡೈಮಂಡ್, ಸ್ಟಾಕ್ ಮಾರ್ಕೆಟು, ಅಬ್ಬಾಬಾಬಾ ಇವನ್ನೆಲ್ಲ ಬಿಟ್ಟು ಹೋಗುದು ಹೆಂಗು?
ಇನ್ನೊಂದ್ 2 ದಿವಸ ಎಕ್ಸ್ಟೆನ್ಷನ್ ಕೊಡಪ್ಪ ಭಗವಂತ ಅಂತ, 1 ತಿಂಗಳ ಎಕ್ಸ್ಟೆನ್ಷನ್ ಕೊಡು, 1 ತಿಂಗಳ ಹೆಚ್ಚಿಗೆ ಕೊಟ್ರೆ 1 ತಿಂಗಳ ಪೆನ್ಷನ್ ಬರ್ತೈತಿ ಅಂತಾನ. ಮರಣ ದುಃಖವು ನಿವೃತ್ತಿ, ಮರಣನ ಬರೋದಿಲ್ಲ. ಇದನ್ನ ಒಂದ್ ವೇಳೆ ನಾಮಸ್ಮರಣೆ ಮಾಡಿದ್ರೆ ಅಂದ್ರೆ ನಿನ್ಗೆ ಮರಣನ ಬರೋದಿಲ್ಲ. ಅಂದ್ರೆ ಏನರ್ಥ? ನಾಮಸ್ಮರಣೆ ಮಾಡ್ಕೊಂತ ಅಂತಃಕರಣದಲ್ಲಿ ಆ ಪುಣ್ಯ ನಿಮ್ಮನ್ನ ಶ್ರೋತ್ರಿಯ ಬ್ರಹ್ಮಚ ಗುರುವಿನ ಹತ್ರ ಕರ್ಕೊಂಡು ಹೋಗ್ತದೆ. ಅಲ್ಲೇ ಶ್ರವಣ ಮಾಡ್ಬೇಕು, ಶ್ರವಣ ಮಾಡಿದ್ದನ್ನ ಮನನ ಮಾಡ್ಬೇಕು, ಮನನ ಮಾಡಿದ್ದ ನಿಧಿಧ್ಯಾಸನ ಮಾಡಿ ಸ್ವರೂಪದ ಜ್ಞಾನ ಮಾಡ್ಕೋಬೇಕು. ಆ ಸ್ವರೂಪದ ಜ್ಞಾನ ಮಾಡ್ಕೊಂಡಿಂದ ಶರೀರ ಇದು ದೃಶ್ಯವಾಗಿ ತೋರಾಗತ್ತಂದ್ರ ಇದು ದೃಶ್ಯ ನಾನಲ್ಲ, ಅರಿಯಲ್ಪಡುವಂತ ವಸ್ತು ಅರಿಯುವವನಿಗಿಂತ ಬೇರೆ ಅದೇ. ದ ನೋವರ್ ಈಸ್ ಆಲ್ವೇಸ್ ಡಿಫ್ರೆಂಟ್ ಫ್ರಮ್ ನೋನ್. ಈ ಒಂದು ತರ್ಕ ಕೊಡ್ತಾನ ಗುರುವಲ್ಲಿ, ಹೌದಲ್ರಿ? ಅರಿಯುವವನು ಅರಿಯಲ್ಪಡುವಂತ ವಸ್ತುವಿಗಿಂತ ಭಿನ್ನದಾನ. ಮತ್ ಇಲ್ಲಿ ಏನಾಗೈತಿ? ಅರಿಯುವವನ ಇವ ಅರಿಯಾವದನ, ಅಲ್ಲಿ ಅರಿಯುವಂತ ವಸ್ತು ನಾನು ಅಂತ ತಿಳಿತಾನ. ಭ್ರಮ ಅಲ್ಲ ಇದು, ಭ್ರಾಂತಿ ಅಲ್ಲಲ್ಲಿ ಇದು. ಅಯ್ಯೋ ಹೌದಲ್ರಿ, ನಾವಿಷ್ಟು ದಿವಸ ವಿಚಾರ ಮಾಡಿಲ್ಲ ಅಂತ ನಮ್ಮ ಗುರು ಹೇಳಿದಾಗ ಗೊತ್ತಾಗ್ತದ ನಾನು ಶರೀರ ಅಲ್ಲ, ಶರೀರ ದೃಕ್ಕದೇನಿ, ನಾನು ಮನಸ್ಸಲ್ಲ, ಮನಸ್ಸಿಗೆ ದೃಕ್ಕದೇನಿ. ಅರಿಯಲ್ಪಡುವ ವಸ್ತು ಅರಿಯುವವನಿಗಿಂತ ಭಿನ್ನ ಇದೆ. ದ ನೋವರ್ ಈಸ್ ಡಿಫರೆಂಟ್ ಫ್ರಮ್ ನೋನ್. ದ ಸಬ್ಜೆಕ್ಟ್ ಈಸ್ ಡಿಫರೆಂಟ್ ಫ್ರಮ್ ಆಬ್ಜೆಕ್ಟ್. Experiencer is different from experienced. ಇವೆಲ್ಲ ಇಂಗ್ಲಿಷ್ದಾಗ. ಮರಣ ದುಃಖವು ಕೂಡ ನಿವೃತ್ತಿ ಆಗ್ತದ ಈ ಜ್ಞಾನ. ಅಂದ್ರೆ ಓಂ ನಮಃ ಶಿವಾಯ ನಾಮ ಜಪ ಮಾಡ್ಕೊಂತಿದ್ದವ್ರಿಗೆ ಎಲ್ಲಿಂದ ಎದಿ ಕರ್ಕೊಂಡು ಹೋಗ್ತದ ನೋಡ್ರಿ. ಅದು ಡೈರೆಕ್ಟ್ ಓಂ ನಮಃ ಶಿವ ಅನ್ನೋದ್ಕನ ನಿಮಗ್ ಮೋಕ್ಷ ಆಗುದಿಲ್ಲ. ನಿಮಗ ಅದು ಪರಂಪರಾ ಸಾಧನ ಅದ. ಮಾಯಾಪಾಶ, ಕರ್ಮಪಾಶ, ಮಲಪಾಶ ಇವುಗಳ ಬಂಧನವೂ ಕೂಡ ಆಗುತ್ತದೆ ಅಂತ ಹೇಳ್ತಾರೆ. ಅಲ್ಲಿ ಹಾಕೇ ಬಿಡ್ತಾರೆ ಶಂಕ ಅವರು. ಅಲ್ರಿ ಮಾಯಾಪಾಶ ಮತ್ತು ಕರ್ಮಪಾಶ ಮಲಪಾಶ ಅಂದಿರಲ್ಲ, ಹಂಗಂದ್ರೆ ಏನು ನೋಡಪ್ಪ ಹೇಳ್ತಾರ ಕೇಳ್ರಿ. ಸ್ವಸ್ವರೂಪಕ್ಕೆ ಆವರಣ ಮಾಡೈತಿ, ಮರೆ ಮಾಡೈತಿ. ಅದು ಏನು ಮರೆ ಮಾಡಿದ್ದೆ? ಅದು ಮಾಯಾಪಾಶ. ಸ್ವಸ್ವರೂಪವನ್ನು ಆವರಿಸಿದ್ದು ಮಾಯಾಪಾಶ. ಇನ್ನ ಪುಣ್ಯ ಪಾಪಗಳ ರೂಪ ಅದೃಷ್ಟ ಕರ್ಮ ಏನದ? ಇದು ಕರ್ಮಪಾಶ. ಮತ್ತು ಮಲಮೂತ್ರಮಯವಾಗಿದ್ದ ಶರೀರ ಇರುತ್ತಲ್ಲ, ಇದ ಮಲಪಾಶ. ಅಂದ್ರೆ ಏನೋ ಶರೀರಕ್ಕೆ ಒಂದು ಮಲಪಾಶ ಅನ್ಬೇಕು, ಅದೃಷ್ಟವಾದಂತಹ ಪುಣ್ಯ ಪಾಪಗಳದಾವ ಅವು ಕರ್ಮಪಾಶ ಅನ್ಬೇಕು. ಆ ಸ್ವರೂಪಕ್ಕೆ ಆವರಣ ಮಾಡಿದ್ದಕ್ಕೆ ಏನದ? ಮಾಯಾಪಾಶ ಅಂತ ಅರ್ಥ ಮಾಡ್ತಾರೆ. ಅನೇಕ ಜನ ಅನೇಕ ಅರ್ಥ ಮಾಡ್ತಾರೆ. ಇಲ್ಲಿ ಈಗ ನಿಜಗುಂಡ್ರ ಏನಿಲ್ಲ, ನಿಜಗುಂಡ್ರ ಶಾಸ್ತ್ರ ಬರೋದ್ರು, ನಿಜಗುಂಡ್ರ ಬಂದು ಮತ್ತೆ ಬಿಚ್ಚಿ ಹೇಳಿದ್ರು. ನಿಜಗುಂಡ್ರ ಏನಾದ್ರು ಸಿದ್ಧಾರೂಢರಾಗಿ ಬಂದಾರ ಅವ್ರ ಹೇಳಾಗತ್ತಾರ. ಮತ್ತ ಅಲ್ಲಿ ಮುಗಿದು ಬೇರೆ ಬೇರೆ ವಿಚಾರ ಮಾಡೋದು ಬೇಡ ನಾವು. ಮತ್ ಶಂಕ ಏನ್ ಮಾಡ್ತಾನವ? ತಾಪತ್ರಯಗಳಿಂದ ಜೀವನ ಹೇಗೆ ಬಂಧಿತನಾಗುತ್ತಾನೆ ಮತ್ತು ಅವುಗಳನ್ನು ನಿವೃತ್ತಿ ಮಾಡಿಕೊಳ್ಳಲು ಹೇಗೆ ಸಮರ್ಥನಾಗುತ್ತಾನೆ? ಅಲ್ರಿ, ತಾಪತ್ರಯ ಅಂದ್ರೆ ಪಾಶತ್ರಯಗಳಿಂದ, ತಾಪತ್ರಯ ಅಲ್ಲ, ಪಾಶತ್ರಯಗಳಿಂದ ಜೀವ ಹೆಂಗ ಬಂಧಿಸಿಕೊತಾನೆ ಮತ್ತ ಅವುಗಳಿಂದ ನಿವೃತ್ತಿ ಆದ್ರೂ ಹೆಂಗಾಗ್ತದೆ ಅಂದ ಸಮಾಧಾನ ಹೇಳ್ತಾರೆ. ಈಶ್ವರನು ಮಾಯಾಪಾಶವೆಂಬ ದಾವಣಿಯನ್ನು ಹೊಡೆದು ಕರ್ಮಪಾಶವೆಂಬ ಕಣ್ಣಿಯನ್ನು ಹಚ್ಚಿ ಮಲಪಾಶವೆಂಬ ಮೇವನ್ನು ಹಾಕಿ ಜೀವನೆಂಬ ಪಶುವನ್ನು ಕಟ್ಟಿ ಹಾಕಿದ್ದಾನೆ. ಯಾರು ರೈತರಲ್ಲಿ ಅವ್ರಿಗೆ ಬಹಳ ಚಂದ ಗೊತ್ತಾಗ್ತದ ದಾವಣಿ ಅಂದ್ರೆ ಏನು, ಕಣ್ಣಿ ಹಚ್ಚುವುದಂದ್ರೆ ಏನು, ಮೇವು ಹಾಕುವುದಂದ್ರೆ ಏನು, ಅವ್ರಿಗೆ ಬಹಳ ಗೊತ್ತಿರ್ತದ. ಆ ದಾವಣಿಯನ್ನ ಹೊಡೆಯುವುದು ಅಂತಂದ್ರೆ ಏನು? ಈಶ್ವರನ ಮಾಯಾಪಾಶ ಸ್ವರೂಪದ ಆವರಣ ಮಾಡ್ತಾನ ಅಲ್ಲಿ. ದಾವಣಿ ಹಾಕುವುದಂದ್ರೆ ದಾವಣಿ ಹೊಡೆಯುವುದು. ಇನ್ನ ಕಣ್ಣೆ ಹಚ್ಚುವುದು ಅಂತಂದ್ರೆ ಏನು? ಕರ್ಮಪಾಶ. ಮೇವು ಹಾಕುವುದಂದ್ರೆ ಮಲಪಾಶ. ಶರೀರವನ್ನ ಪಟ್ಟು ಆ ಜೀವನೆಂಬ ಪಶುವನ್ನು ಕಟ್ಟಿ ಹಾಕ್ಯಾನ ನೋಡ್ರಿ. ಶರೀರ ಇಲ್ಲಾಂದ್ರೆ ನಾವ್ ಯಾರು ಕಟ್ಟಿ ಬೀಳ್ತಿದ್ದಿಲ್ಲ. ಈ ರೀತಿ ಮಲಪಾಶ, ಕರ್ಮಪಾಶ, ಮಾಯಾಪಾಶಗಳನ್ನ ಹಾಕಿ ಆ ಜೀವನೆಂಬ ಪಶುವನ್ನ ಕಟ್ಟಿ ಹಾಕ್ಯಾನಂತ ಪರಮಾತ್ಮ. ಯಾವಾಗ ಜೀವನು
ಅನೇಕ ರೀತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುತ್ತಾನೋ ನೋಡಿ, ಕೇವಲ ನಾಮಸ್ಮರಣೆ. ಆಗ ಪರಮಾತ್ಮನು ಈ ಮೂರೂ ಪಾಶಗಳಿಂದ ಬಿಡುಗಡೆ ಮಾಡುತ್ತಾನೆ. ಅಲ್ಲದೆ ಅನಂತ ಜನ್ಮಗಳಲ್ಲಿ ಭೋಗಿಸಿ ಉಳಿದ ಪಾಪ ಸಂಚಯವಾಗಿ ಬಿದ್ದಿರುತ್ತದೆ. ಹೇಗೆಂದರೆ ಮನುಷ್ಯನು ಈ ವರ್ಷ ಗಳಿಸಿದ್ದು ಇದೇ ವರ್ಷ ಉಂಡು ತೀರಿಸುವುದಿಲ್ಲ. ಸ್ವಲ್ಪ ಹೇಗೆ ಉಳಿಸುತ್ತಾನೋ ಹಾಗೆ ಪ್ರತಿಯೊಂದು ಜನ್ಮದಲ್ಲಿ ಮಾಡಿದ ಪಾಪ ಕರ್ಮದ ಫಲವನ್ನು ಉಂಡು ಉಳಿಸಿದ ಪಾಪ ಕರ್ಮದ ಫಲ ರಾಶಿಯಾಗಿ ಬಿದ್ದಿರುತ್ತದೆ. ಇಂಥ ಪಾಪ ಕರ್ಮವನ್ನು ನಿವಾರಣೆ ಮಾಡುತ್ತಾನೆ. ನೀವು ಒಂದ್ ವೇಳೆ ನಾಮಸ್ಮರಣೆ ಮಾಡಿದ್ರಿಂದ ಪಾಪ ಕರ್ಮಗಳನ್ನು ನಿವಾರಣೆ ಮಾಡ್ತಾನೆ. ಮತ್ತು ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಂಬ ತ್ರಿತಾಪಗಳನ್ನು ಕಳೆಯುತ್ತಾನೆ. ಇಲ್ಲಿ ತಾಪತ್ರಯಗಳು ಬಂದಾವ. ತಾಪತ್ರಯಗಳ ಬಗ್ಗೆ ಒಂದು ಸ್ವಲ್ಪ ಹೇಳಿ ಹೋಗ್ತೇನೆ. ಭಾಷತ್ರಯಗಳು ಹೇಳ್ಯಾರಪ್ಪ. ತಾಪತ್ರಯ ಅಲ್ರಿ, ಭಾಷತ್ರಯ. ಹೌದು, ಆ ತಾಪತ್ರಯ ಬಂದ ತಾಪತ್ರಯ, ಭಾಷತ್ರಯ ಹಿಂಗ್ ಓದಿದ್ರೆ ತಪ್ಪೋದು. ರೈಟ್. ಆಧ್ಯಾತ್ಮಿಕ, ಆದಿಭೌತಿಕ ಎಂಬ ತ್ರಿತಾಪಗಳು ಇಲ್ರಿ. ತ್ರಿತಾಪಗಳು ಈಗ ತಾಪ ಇವು ಮೂರು: ಮಲಪಾಶ, ಕರ್ಮಪಾಶ, ಮನಪಾಶ, ಮಾಯಾಪಾಶ, ಮೂರು. ಈಗ ತಾಪತ್ರ ಹೇಳಾಗತ್ತಾರ ಮುಂದ. ಮುಗುದೇನ್ರ ಪರ ನಂದೇ ಮಿಸ್ಟೇಕ್. ಇನ್ನ ಯಾರು ಮೊದಲು ಎಲ್ಲಾರು ನೀವು ಬಹಳ ಓದಿರಿ, ಎಲ್ಲ ಗೊತ್ತದ. ಆದ್ರೂ ತಾಪತ್ರಯಗಳ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಆದಿದೈವಿಕ ತಾಪತ್ರಯಗಳೆಂದರೆ ದೇವತೆಗಳಿಂದ, ಅಂದರೆ ನಮ್ಮ ವ್ಯಾಪ್ತಿಗೆ ಮೀರಿದ ಶಕ್ತಿಯಿಂದ ಕಣ್ಣಿಗೆ ಕಾಣದಂತ ಶಕ್ತಿ ಅದಾವು. ಕಣ್ಣಿಗೆ ಕಾಣುವಂತಹ ಶಕ್ತಿಯಿಂದ ಆಗುವಂತಹ ತೊಂದರೆಗಳು ಆಗದೇ ಇರ್ಲಿ ಅನ್ನುವಂತಹದ್ದು. ಅಂದ್ರೆ ಗುಡುಗು, ಸಿಡ್ಲು ಇತ್ಯಾದಿ ಅಡಚಣೆ ಏನು ಉಂಟಾವು ಇಂಥವು ಆಗಬಾರದು ಅಂತ ತಿಳ್ಕೊಂಡು ಆದಿದೈವಿಕ ತಾಪತ್ರಯಗಳ ಬಗ್ಗೆ ವಿಚಾರ. ಕಣ್ಣಿಗೆ ಕಾಣುದಿಲ್ಲ, ಆದ್ರೆ ತ್ರಾಸ ಬಿಡುದಿಲ್ಲ. ಗುಡುಗು, ಸಿಡ್ಲು, ಅತಿವೃಷ್ಟಿ, ಅನಾವೃಷ್ಟಿ ಇವೇನದಾವು ಇವು. ಇನ್ನು ಆದಿ ಭೌತಿಕ ಅಂದ್ರ ಈ ಕಣ್ಣಿಗೆ ಕಾಣುವಂತಹ ಮಹಾಭೂತಗಳಿಂದಾಗಿದೆ ಬೆಂಕಿ, ಪ್ರಚಂಡ ಪ್ರವಾಹ, ಭೂಕಂಪ, ಇವು ಕಣ್ಣಿಗೆ ಕಾಣದೇ ಇದ್ದು ಹಿಂಗ್ ಬರ್ತಾವ. ಆಮೇಲೆ ಆಧ್ಯಾತ್ಮಿಕ ಅಂತಂದ್ರೆ ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ದೋಷ, ರೋಗ, ರುಜಿನ, ಆಲಸ್ಯ, ಅಶ್ರದ್ಧೆ, ಅವಿಶ್ವಾಸ, ಗುರುವಿನಲ್ಲಿ ಶ್ರದ್ಧಾ ಇಲ್ಲ, ಶಾಸ್ತ್ರದಲ್ಲಿ ಶ್ರವಣದಲ್ಲಿ ಶ್ರದ್ಧಾ ಇಲ್ಲ. ಏನ್ ಹೇಳ್ತಾರೆ ಬಿಡು, ಏನಂತ ವೇಸ್ಟ್, ನಾಳೆ ಹೋದ್ರ ಬಿಡು, ಮತ್ ನಾಳೆ ಇರ್ತೈತಲ್ಲ 8 ಹಿಂಗ ಆಲಸ್ಯ ಮಾಡೋದು. ಸೀರಿಯಸ್ ತಗೊಳಂಗಿಲ್ಲ. ಬದುಕ್ ಮಾಡಕ್ ಸೀರಿಯಸ್ ತಗೋತಾರ. 10 ರೂಪಾಯಿ ಹೋದ್ರೆ ಯಾಕಂತ, ಇಲ್ಲೇನು 8 ದಿನ ಕ್ಲಾಸ್ ಹೋದ್ರು ಏನೂ ಚಿಂತಿಲ್ಲ, ಆಲಸ್ಯ ಮಾಡ್ತಾರ. ಇವೆಲ್ಲ ಏನದಾವ, ಇವೆಲ್ಲ ತಾಪತ್ರಯಗಳು ಆದಿಭೌತಿಕ ತಾಪತ್ರಯಗಳು ಅಂತ ಬರ್ತಾವ. ಈ ಪ್ರಕಾರ ಮನುಷ್ಯನು ಎಲ್ಲದರಿಂದ ಹೇಳ್ರಿ, ಅವ್ನ ಆಧ್ಯಾತ್ಮಿಕದಿಂದ ಪ್ರಾರಂಭ ಮಾಡಿ ಹೇಳ್ರಿ ನಮ್ಗೆ. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಆಧ್ಯಾತ್ಮಿಕ ಅಂತಂದ್ರೆ ನಮ್ಮ ಶರೀರಕ್ಕೆ ಸಂಬಂಧಪಟ್ಟಂತ ದೋಷಗಳಲ್ಲಿ ಹ್ಞೂನ್ರಿ, ರೋಗ, ರುಜಿನ, ಹ್ಞೂನ್ರಿ, ಆಲಸ್ಯ, ಅಶ್ರದ್ಧೆ, ಅವಿಶ್ವಾಸ, ಇವೆಲ್ಲ ಆಧ್ಯಾತ್ಮಿಕ ದೋಷ. ಆದಿದೈವಿಕ ಅಂತಂದ್ರ ಕಣ್ಣಿಗೆ ಕಾಣದ ದೇವತೆಗಳಿಗೆ. ಆದಿಭೌತಿಕ ಹೇಳ್ರಿ, ಆದಿಭೌತಿಕ ಎರಡನೇದ್ದು. ಆದಿಭೌತಿಕ ಅಂದ್ರ ಬೆಂಕಿ, ಪ್ರವಾಹ, ಅತಿವೃಷ್ಟಿ, ಅನಾವೃಷ್ಟಿ, ಭೂಕಂಪ, ಪಂಚಮಹಾಭೂತಗಳಿಂದ್ರಿ. ಹ್ಞೂನ್ರಿ, ಇದೆಲ್ಲ ಏನದ ಆದಿಭೌತಿಕ. ಶರೀರ ಸಂಘಾತದಿಂದ ಹೊರಗಿದ್ದು, ಶರೀರ ಸಂಘಾತ ಹೊರಗಿದ್ದು
ಕಣ್ಣಿಗೆ ಕಾಣ್ತಿರ್ಬೇಕು ಅಂತವು. ಇನ್ನು ಶರೀರ ಸಂಘಾತಕ್ಕಿಂತ ಭಿನ್ನಿದ್ದು ಕಣ್ಣಿಗೆ ಕಾಣದಂತ ದೇವತೆಗಳಿಂದ ಆಗುವಂತವು ಏನದಾವು, ಅವು ನಮ್ಮ ವ್ಯಾಪ್ತಿಗೆ ಮೀರಿದ ಶಕ್ತಿಗಳಿಂದ ಉಂಟಾಗುವ ಗುಡುಗು, ಸಿಡ್ಲು ಇಂಥವೇನಾಗ್ತಾವಂದ್ರೆ ಇವೆಲ್ಲ ಆದಿದೈವಿಕ ಅಂತ. ಸ್ವಸಂಗಾಕ್ಕಿಂತ ಭಿನ್ನಿರ್ಬೇಕು, ಕಣ್ಣಿಗೆ ಕಾಣಬಾರ್ದು. ಸ್ವಸಂಗಾಕ್ಕಿಂತ ಭಿನ್ನಿರ್ಬೇಕು, ಕಣ್ಣಿಗೆ ಕಾಣುವ. ಹಿಂಗ ಸ್ವಸಂಗಾತಕ್ಕಿದ್ದು ಸಮಸ್ಯೆಗಳಿಗೆ ಆದಿ ಆಧ್ಯಾತ್ಮಿಕ, ಆಮೇಲೆ ಆಧ್ಯಾತ್ಮಿಕದಿಂದ ಹೋಗು. ಕರೆಕ್ಟ್ ನೀವು ಹೇಳಿ. ಹಂಗ ಹೋದಾಗ ಒಂದು ಹಂತಕ್ಕೆ ತಿಳಿತು. ಅದು ಆಗಲೇ ಉಲ್ಟಾ ಪಲ್ಟಾ ಆಗಿತ್ರಿ. ನಡು ಒಮ್ಮೆ ಹಿಂದುಲ್ ಮುಂದುಲ್ ಹಿಂದಾಗಿ ಕನ್ಫ್ಯೂಸ್ ಆತ್ರಿ. ಅದಕ್ಕೆ ಅಂದೇನ್ರಿ. ಇಲ್ಲಿಲ್ಲ, ಬರೋಬರಿ. ಮೊದಲ ಆಧ್ಯಾತ್ಮಿಕ ಹೋಗ್ಬೇಕು. ಅಂದ್ರೆ ಆಧ್ಯಾತ್ಮಿಕದಾಗ ಶರೀರ ಸಂಬಂಧಪಟ್ಟಿದ್ದು ಎಲ್ಲ ಆಧ್ಯಾತ್ಮಿಕ. ಶರೀರ ಸಂಬಂಧ ಹೊರತುಪಡಿಸಿ ಕಣ್ಣಿಗೆ ಕಾಣುವಂತ ಪಂಚಮಹಾಭೂತಗಳಿಂದ ಆಗುವಂತವು ಆದಿಭೌತಿಕ. ಮತ್ತ ಶರೀರ ಸಂಘಾತಕ್ಕಿಂತ ಭಿನ್ನವಾಗಿ ಕಣ್ಣಿಗೆ ಕಾಣದ ಇರುವ ದೇವತಾ ಶಕ್ತಿಯಿಂದ ಆಗುವಂತದ್ದು ಏನದ ತೊಂದರೆಗಳು ಅವ್ರು ಅಂತಾರ ಆದಿದೈವಿಕ. ಹ್ಞೂನ್ರಿ, ಈಗ ಕ್ಲಿಯರ್ ಆತ್ರಿ. ವಿಚಾರ ಸಾಗರದಾಗ ಬಂದದ ಇದು. ವಿಚಾರ ಸಾಗರದಾಗ ಅಭ್ಯಾಸ ಮಾಡಿದ್ರೆ ಗೊತ್ತಿರ್ಲಿ. ಕೆಲವು ಮಂದಿ 30-40 ವರ್ಷ ಅಭ್ಯಾಸ ಮಾಡಿರ್ತಾರ, ಹೊಳ್ಳಿ ಕೇಳಿದ್ರೆ ಹೇಳಾಕ ಬರು ಹಿಂಗಾಗ್ತದ. ಇರ್ಲಿ, ಅವನ್ನ ಹಗಲೆಲ್ಲ ಹೇಳ್ಕೊಂತಿದ್ದ ಹೇಳೋರ್ಗು ನೆನಪು, ಕೇಳೋರಿಗೆ ಒಂದು ಅಭ್ಯಾಸ ಆಗ್ತದ. ಹೀಗೆ ಏನಾಗ್ತದ, ಈ 3 ತಾಪತ್ರಗಳನ್ನ ಕಳ್ಕೊಂಡು ಭೋಗ ಮೋಕ್ಷಗಳು ಎರಡನ್ನು ಹೊಂದುತ್ತಾನೆ ಅಂದ್ಬಿಟ್ರು. ಭೋಗ ಮೋಕ್ಷಗಳು ಎರಡನ್ನು ಹೊಂದುತ್ತಾನೆ ಅಂದ್ರೆ ಯಾವ ಭಕ್ತನು ಸಕಾಮನೆಯಿಂದ ಪರಮಾತ್ಮನ ನಾಮಸ್ಮರಣೆ ಮಾಡುತ್ತಾನೋ ಅವನಿಗೆ ಏಲೋಕ ಪರಲೋಕಗಳಲ್ಲಿ ಭೋಗಗಳು ಪ್ರಾಪ್ತವಾಗುತ್ತವೆ ಅಂತಾರೆ. ಯಾವನು ನಿಷ್ಕಾಮನೆಯಿಂದ ನಾಮಸ್ಮರಣೆ ಮಾಡುತ್ತಾನೋ ಅವನಿಗೆ ಅಂತಃಕರಣ ಶುದ್ಧಿ ದ್ವಾರ ಪರಂಪರಾ ಸಾಧನವಾಗಿ ಮೋಕ್ಷ ಆಗ್ತದ. ಯಾವನು ಸಕಾಮನ ಮತ್ತು ನಿಷ್ಕಾಮನ ಎರಡೂ ರೀತಿಯಿಂದ ಮಾಡುತ್ತಾನೋ ಅವನಿಗೆ ಭೋಗ ಮೋಕ್ಷಗಳು ಎರಡೂ ಪ್ರಾಪ್ತವಾಗುತ್ತವೆ ಎಂದು ಹೇಳುತ್ತಾರೆ. ಯಾರು ಎರಡು ಹೆಂಗ್ ಮಾಡ್ತಾರ ಅಂತಂದ್ರೆ ಕೆಲವೊಂದು ನಿಷ್ಕಾಮನೆ ಮಾಡ್ತಾರೆ, ಕೆಲವೊಂದು ಸಕಾಮನೆಯಿಂದ ಮಾಡ್ತಾರೆ. ಎರಡು ಮಾಡಿದ್ರೆ ಎರಡು ಸಿಗ್ತಾವ ನಿಮ್ಗೆ. ಸಕಾಮದಿಂದ ಮಾಡಿದ್ದು ಅಂತವು ಭೋಗ ಕೊಟ್ಟು ಹೋಗ್ತಾವ. ಅದ್ರಾಗ ಈ ಲೋಕದ ಭೋಗ ಬಂತು, ಪರಲೋಕದ ಭೋಗ ಬಂತು. ಇನ್ನ ಪರಲೋಕದ ಭೋಗ ಹೇಳ್ಬೇಕಾದಾಗ ಯಾರು ಉಪಾಸನೆ ಮಾಡ್ತಾರಲ್ಲ ಅವ್ರಿಗೆ ಪರಲೋಕದ ಭೋಗ ಅಂತ ಹೇಳ್ಬೇಕು. ಕರ್ಮ ಅದು ಕರ್ಮನೇ ಅನಿಸ್ಕೋತದ, ಉಪಾಸನೆಯನ್ನು ಕರ್ಮನ ಅನಿಸ್ಕೋತದ. ಆಗ ನಿಷ್ಕಾಮನೆಯಿಂದ ಮಾಡಿದವ್ರು ಏನಾಗ್ತಾರೆ, ಅವರು ಅಂತಃಕರಣ ಶುದ್ಧಿ ದ್ವಾರ ಗುರುವಿನ ಹತ್ರ ಬಂದು ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನ ಮಾಡಿ ತತ್ವಪದದ ಶೋಧನೆಯನ್ನ ಮಾಡಿ ಅಲ್ಲ ವಾಚಾರ್ಥವನ್ನ ಕಳೆದು ಲಕ್ಷಾರ್ಥದಲ್ಲಿ ಉಳ್ಕೊಂಡು ಜೀವನ್ ಮುಕ್ತಿ, ಆಮ್ಯಾಗ ವಿಧೇಯ ಕೈವಲ್ಯ ಎರಡೂ ಆಗ್ತದ. ಬರೀ ನಾಮಸ್ಮರಣೆಯಿಂದ ಇಷ್ಟದ ನೋಡ್ರಿ. ಇನ್ನು ಶಿವ ಮೊದಲು ಮಾಡಿಕೊಂಡು ಕಪರ್ದಿ ಪರ್ಯಂತರ ಇರ್ತಕ್ಕಂಥ ಪರಮಾತ್ಮನ ನಾಮಗಳನ್ನು ಮುಂದಿನ ಪದ್ಯದಿಂದ ವರ್ಣಿಸುತ್ತಾರೆ. ನಾಮ ಹೇಳ್ತಾರೆ. ಆ ನಾಮಗಳನ್ನ ಯಾರು ಓದ್ತೀರಿ ಓದ್, ಒಂದೇ ಪದ್ಯ. ಇಲ್ಲಾಂದ್ರೆ ನಾನು ಓದ್ತೀನಿ, ಅದ ಅರ್ಥ ಯಾರು ಟೀಕಾ ಓದಿರೋ. ಶಿವ, ಮಹಾದೇವ, ಶಂಕರ, ಶರ್ವ, ಪಾರ್ವತಿ, ದವ, ನಂದಿವಾಹ, ದೇವೇಶಾನು, ದಕ್ಷವ ಅಲ್ಲ ವಾಸವನತ ದಕ್ಷ, ದೇವೇಶಾನು ದಕ್ಷ, ವಾಸವನತ, ಪದಾಂಭೋಜ, ನಗಚಾಪ, ನಿರ್ಮಲ, ನಿರಾತಂಕ, ನೀಲಕಂಠ, ಭುವನೇಶ, ವಿಜಯ, ವೇದಾಂಗ, ವೈಶ್ರವಣ ಸಖ, ಪವಮಾನ, ಪಂಚಮುಖ, ಪಶುಪತಿ, ಸಹಸ್ರಾಕ್ಷ, ಭವ, ವರ್ಗ, ವಸಿತಾಂಗ, ಜಾಳಲೋಚನ, ಮೇರು, ಕಾರ್ಮುಕ, ಕಪರ್ದಿ ಎಂದು ಶಿವರನ್ನು ಹಿಡ್ಕೊಂಡು ಕಪರ್ದಿ ಪರ್ಯಂತರ ಇರ್ತಕ್ಕಂಥ ಪರಮಾತ್ಮನ ನಾಮಗಳನ್ನು ಹೇಳಕತ್ತ. ಬರೀ ನಾಮಗಳಿವು. ಆ ನಾಮಗಳ ಅರ್ಥವನ್ನ ಟೀಕಾದಾಗ ಹೇಳ್ಕೊಂತ ಹೋಗ್ತಾರ. ಯಾರು ಅಂತೀರಿ? ಬಾಳ ಲೋಚನ ಜಾಳಲೋಚನ, ಬಾಳಲೋಚನ ಅಂತ ನಾವು ಕಂಡ್ರದು. ಅದೇ ಇಲ್ಲಿ ಬುಕ್ನಾಗ ಜಾಳ ಆಗ್ಯದ್ರಿ, ಅದು ಬಾಳದು. ಅದ ಬಾಳಲೋಚನ ಅಂತ ಆಗ್ಬೇಕ್ರಿ. ಅದು ಬಾಳಲೋಚನ ಇಲ್ಲಿ ಇದ್ರಾಗ ಟೀಕಾದ ಬರ್ತವ್ರಿ. ಅವೆಲ್ಲ ಏನೇನಿದಾವು ಬಾಳಲೋಚನ. ಆಗ ನಿನ್ನೆ ಬಾಳಲೋಚನ ಓದಿನಿ, ಇವತ್ತು ಯಾಕೋ ಜಾಳಲೋಚನ ಕಾಣ್ತದೆ.
ಅಂದ್ರೆ ನಿನ್ನೆ ಆ ಪದ್ಯ ಓದಿದ್ವಿ ನಾವು, ಇನ್ನೊಂದು ಬುಕ್ ಹಿಡ್ಕೊಂಡಿದ್ದೆ. ಇರ್ಲಿ, ಹೇಳ್ತಾ ಶಬ್ದಗಳನ್ನ ಹೇಳ್ಕೊಂಡು ಹೋದಾಗ ನಿಮ್ಗೆ ಅಲ್ಲೇ ಕ್ಲಿಯರ್ ಆಗ್ತದೆ. ಬಾಳಲೋಚನ ಬಾಳಲೋಚನ ಅಂದ್ರೆ ಹಣೆಗಣ್ಣುಳ್ಳಂತ ಅಂತ ಅರ್ಥ. ಯಾರು ಓದ್ತೀರಿ? ರುದ್ರಪ್ಪ ಓದ್ತಾರ. ರುದ್ರಪ್ಪ ಓದ್ರಿ. ಬಾಳ ದಿನ ಓದಿಲ್ಲ, ಓದ್ರಿ. ಇದನ್ ಟೀಕಾ ಓದ್ಲ ತಾತ್ಪರ್ಯ ಓದ್ರಿ. ಟೀಕಾನ ಓದ್ರಿ. ಟೀಕಾನ ಓದ್ರಿ. ಶಬ್ದಗಳ ಅರ್ಥ ಆಗುತ್ತೆ. ಶಬ್ದಗಳು ಅಂದ್ರೆ ಏನ್ರಿ ಅಂತ ಮನ್ ಕೇಳಾಕ್ತಿದ್ರು ಒಬ್ರು ಯಾರೋ. ಮರಿಗೂ ಅನಂತ ನಮಸ್ಕಾರಗಳು. ಈಗ 1ನೇ ಪದ್ಯವನ್ನ ಅಪರು ಎಲ್ಲ ಓದಿ ಹೇಳಿದ್ರು. ಅದ್ರ ಟೀಕಾ: ಶಿವ ಅಂದ್ರೆ ಕಲ್ಯಾಣದಾಯಕನಾದಂಥ, ಮಹಾದೇವ ಅಂದ್ರೆ ದೊಡ್ಡ ದೇವನಾದಂಥ, ಶಂಕರ ಅಂದ್ರೆ ಸರ್ವರಿಗೂ ಸುಖವನ್ನುಂಟು ಮಾಡತಕ್ಕಂಥ, ಶರ್ವ ಅಂದ್ರೆ ಭಕ್ತರ ಪಾಪಗಳನ್ನ ನಾಶ ಮಾಡತಕ್ಕಂಥ, ಪಾರ್ವತೀಧವ ಅಂದ್ರೆ ಪಾರ್ವತಿಗೆ ಪತಿಯಾದಂಥ, ನಂದಿವಾಹ ವೃಷಭ ವಾಹನನಾದಂಥ, ದೇವೇಶಾನು ಅಂದ್ರೆ ದೇವತೆಗಳಿಗೆ ಒಡೆಯನಾದಂಥ, ದಕ್ಷ ಅಂದ್ರೆ ಸಮರ್ಥನಾದಂಥ, ವಾಸವನತ ಅಂದ್ರೆ ದೇವೇಂದ್ರನಿಂದ ನಮಸ್ಕರಿಸಲ್ಪಟ್ಟ, ಪದಾಂಭೂಜ ಪಾದ ಕಮಲಗಳುಳ್ಳಂಥ, ನಗಚಾಪ ಅಂದ್ರೆ ಪರ್ವತವನ್ನೇ ಬಿಲ್ಲನ್ನಾಗಿ ಮಾಡಿಕೊಂಡಂಥ, ನಿರ್ಮಲ ಅಂದ್ರೆ ಪವಿತ್ರನಾದಂಥ, ನಿರಾತಂಕ ಪ್ರತಿಬಂಧಕ ರಹಿತನಾದಂಥ, ನಿರಾತಂಕ ಅಂದ್ರೆ ಪ್ರತಿಬಂಧಕ ರಹಿತನಾದಂಥ, ನೀಲಕಂಠ ಕಪ್ಪು ಕೊರಳುಳ್ಳಂಥ, ಭುವನೇಶ ಜಗತ್ತಿಗೆ ಒಡೆಯನಾದಂಥ, ವಿಜಯ ಜಯಶೀಲನಾದಂಥ, ವೇದಾಂಗ 4 ವೇದಗಳೇ ಶರೀರವಾಗಿರುವಂಥ, ವೈಶ್ರವಣ ಸಖ ಅಂದ್ರೆ ಕುಬೇರನಿಗೆ ಗೆಳೆಯನಾದಂಥ, ಪವಮಾನ ಅಂದ್ರೆ ಪ್ರಾಣವಾಯು ಸ್ವರೂಪನಾದಂಥ, ಪಂಚಮುಖ ಅಂದ್ರೆ ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ್ಯವೆಂಬ 5 ಮುಖಗಳುಳ್ಳಂಥ, ಪಶುಪತಿ ಅಂದ್ರೆ ಜೀವಿಗಳೆಂಬ ಪಶುಗಳಿಗೆ ಒಡೆಯನಾದಂಥ, ಸಹಸ್ರಾಕ್ಷ ಅಂದ್ರೆ 1000 ಕಣ್ಣುಗಳುಳ್ಳಂಥ, ಭವ ಅಂದ್ರೆ ಸೃಷ್ಟಿಕರ್ತನಾದಂಥ, ಭರ್ಗ ತೇಜೋಮೂರ್ತಿಯಾದಂಥ, ಭಸಿತಾಂಗ ಭಸ್ಮವನ್ನು ಧರಿಸಿದ ದೇಹವುಳ್ಳಂಥ, ಬಾಳಲೋಚನ ಹಣೆಗಣ್ಣುಳ್ಳಂಥ, ಮೇರು ಅಂದ್ರೆ ಮೇರು ಕಾರ್ಮುಕ ಅಂದ್ರೆ ಮಹಾಮೇರು ಪರ್ವತವನ್ನೇ ಧನಸ್ಸನ್ನಾಗಿ ಧಾರಣ ಮಾಡಿದಂಥ, ಕಪರ್ದಿ ಎಂದು ಜಟಾಧಾರಿ ಎಂದು ಹೇಳಿಸಿಕೊಳ್ಳುವ, ಹರನಾಮವನ್ನು ಬಿಡದೆ ಜಪಿಸಬಲ್ಲವರ ಹರನಾಮವನೇ ಬಿಡದೆ ಜಪಿಸಬಲ್ಲವರ ಹರನಾಮವನೇ ಬಿಡದೆ ಜಪಿಸಬಲ್ಲವರ ಭವಮರಣ ಮಾಯಾ ಕರ್ಮ ಮಲಪಾಶ ಬಂಧ ದುರಿತ ಸಂಸಾರ ಸಂತಾಪ ಪ್ರಪಂಚ ಒಳಿದು ಹೊರಭೋಗ ಮುಖ್ಯ ಹೌದು. ಇಲ್ಲಿ ಪಂಚಮುಖದೊಳಗ ರುದ್ರಪ್ಪ ಅವ್ರ ನೋಡ್ರಿ ಸರ್, ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಅಂದ್ರ ಮ್ಯಾಗ ಈಶಾನ್ಯ ಅನ್ಬಾರ್ದು, ಈಶಾನ ಅನ್ಬೋದು. ಈಶಾನ ಅನ್ಬೇಕ್ರಿ ಅಪ್ಪರ? ಈಶಾನ ಅನ್ಬೇಕು. ಈಶಾನ್ಯ ಅಂದ್ರೆ ದಿಕ್ಕಾಕೈತ. ವಾಯುವ್ಯ, ಈಶಾನ್ಯ, ಆಗ್ನೇಯ, ನೈಋತ್ಯ. ಈಶಾನ್ಯ ಅಂತಂದ್ರೆ ಉತ್ತರ ಮತ್ತು ಪೂರ್ವಕ್ಕೆ ಬರುವುದು ಈಶಾನ್ಯ. ಇದು ಈಶಾನ. ಬರಬಾರ್ದು. ಈಶಾನವೆಂಬ ಅಂತ ಹೇಳ್ಬೋದು ಕಾಂಗ್ರೆಸ್. ಹ್ಞೂನ್ರಿ. ಅದ್ರಾಗ ಬಾಳ ಕಡೆ ನೋಡಿದಾಗ ಈಶಾನ್ಯ ಅಂತಾನ ಬರ್ದಾರಿ. ಪಂಚಮುಖದೊಳಗೆ ಈಶಾನ್ಯ ಅಂತಾನ ಬರ್ದಾರಿ ಅಪ್ಪರ. ಈಶಾನ ಬೇರೆ ಕಡೆ ನಿಮ್ಗೆ ಗೊತ್ತಾಗ್ತದೆ. ಅಲ್ರಿ, ಈಗ ನೀವ್ ಹೇಳಿದ್ ಕರೆಕ್ಟ್. ಈಶಾನ್ಯ ಅಂದ್ರೆ ದಿಕ್ಕಾಗತ್ತ. ಈಶಾನ ಅಂತಾನ ಓದ್ಬೇಕು. ಆದ್ರೆ ಪಂಚಮುಖಗಳಲ್ಲಿ ಹೆಸರುಗಳನ್ನ 2-3 ಕಡೆ ಕೇಳಿದಂಗ ಈಶಾನ್ಯ ಅಂತಾನ ಬರ್ದಾರಿ. ಅದ್ರ ತಾತ್ಪರ್ಯ ಓದ್ರಿ ಅಪ್ಪ. ಶರ್ವ ಅಂದರೆ ತನ್ನನ್ನು ನಂಬಿದಂಥ ಭಕ್ತರ ಪಾಪಗಳನ್ನೇ ನಾಶ ಮಾಡುವುದರಿಂದ ಪರಮಾತ್ಮನಿಗೆ ಶರ್ವವೆಂದು ಹೆಸರು ಪ್ರಾಪ್ತವಾಗಿರುತ್ತದೆ. ನೀಲಕಂಠ ಅಂದರೆ ಕಪ್ಪು ಕೊರಳುಳ್ಳವನು. ಅದು ಶಂಕಾ ಬರ್ತೈತಿ ಇಲ್ಲಿ. ಪರಮಾತ್ಮನ ಕೊರಳು ಕಪ್ಪು ಏಕಾಯ್ತು? ಸಮಾಧಾನ. ಪರಮಾತ್ಮನು ಹಾಲಾಹಲವೆಂಬ ವಿಷವನ್ನು ಕುಡಿದು ಅದನ್ನು ಗಂಟಲದಲ್ಲಿ ಧಾರಣ ಮಾಡುವಂಥವನಾದನು. ಅದು ಕಂಠದಲ್ಲಿ ನೀಲಾಕಾರವಾಗಿ ಉಳಿದಿದ್ದರಿಂದ ಅವನಿಗೆ ನೀಲಕಂಠ ಅಂದರೆ ಕಪ್ಪು ಕೊರಳುಳ್ಳವನು ಎಂದು ಹೆಸರು ಪ್ರಾಪ್ತವಾಯಿತು. ಮತ್ತೆ ಶಂಕ, ಪರಮಾತ್ಮನು ಹಾಲಾಹಲ ವಿಷವನ್ನೇಕೆ ಪ್ರಾಶನ ಮಾಡಿದನು? ಇಲ್ಲಿ ಅದಕ್ಕೆ ಸಮಾಧಾನವಾಗಿ ಒಂದು ಕಥೆ ಹೇಳ್ತಾರ. ಒಂದಾನೊಂದು ಕಾಲದಲ್ಲಿ ದೇವತೆಗಳು
ದೈತ್ಯರು ಕೂಡಿ ಅಮೃತ ಪ್ರಾಪ್ತಿಗೋಸ್ಕರವಾಗಿ ಕ್ಷೀರ ಸಮುದ್ರವನ್ನೇ ಮಥನ ಮಾಡುತ್ತಿದ್ದರು. ಮಥನ ಮಾಡುವ ಕಾಲದಲ್ಲಿ ಮಂದರ ಪರ್ವತವನ್ನು ಕಡಗೋಲನ್ನಾಗಿ ಮಾಡಿ ಆದಿಶೇಷನನ್ನೇ ಕಡೆಯುವ ಹಗ್ಗವನ್ನಾಗಿ ಮಾಡಿ ಕಡೆಯಲಿಕ್ಕೆ ಪ್ರಾರಂಭ ಮಾಡಿದರು. ಅವರಲ್ಲಿ ದೇವತೆಗಳು ಆದಿಶೇಷನ ಬಾಲದ ಕಡೆಗೆ, ದೈತ್ಯರು ಮುಖದ ಕಡೆಗೆ ಹಿಡಿದು ಸರಬರನೆ ಕಡಿಯುತ್ತಿದ್ದರು. ಆಗ ಆದಿಶೇಷನು ತಾಪವನ್ನು ತಾಳಲಾರದೆ ಮಹಾಭಯಂಕರವಾದಂತಹ ಹಾಲಾಹಲ ವಿಷವನ್ನೇ ತಾರಲಿಕ್ಕೆ ಹತ್ತಿದನು. ಅದರ ವಾಸನೆಯಿಂದ ಮುಖದ ಕಡೆಗೆ ಹಿಡಿದಂತ ಎಷ್ಟೋ ಮಂದಿ ದೈತ್ಯರು ಸತ್ತು ಹೋದರು. ಈ ಹಾಲಾಹಲ ವಿಷವು ಜಗತ್ತಿನ ತುಂಬಾ ಹಬ್ಬುತ್ತಾ ಜಗತ್ತನ್ನೇ ಸುಡಲಿಕ್ಕೆ ಹತ್ತಿತು. ಆಗ ಪರಮಾತ್ಮನು ಇದೆಲ್ಲವನ್ನು ನೋಡಿ ಓಡಿ ಬಂದು ಅದನ್ನು ತಕ್ಕೊಂಡು ನುಂಗುವಂಥವನಾದನು. ಅದನ್ನು ಪೂರ್ಣ ಒಳಗೂ ಬಿಡಲಿಲ್ಲ, ಹೊರಗೂ ಬಿಡದೆ ಕಂಠದಲ್ಲಿಯೇ ಧಾರಣ ಮಾಡಿದಂಥವನಾದನು. ಹೇಗೆಂದರೆ ಸುಡುಗಾಡಿಸಿದ್ದರೂ ದೊಡ್ಡ ದೊಡ್ಡ ಬೆನಕಗಳನ್ನು ನುಂಗುತ್ತಾರೆ. ಅವರು ಬೆನಕಗಳನ್ನು ಪೂರ್ಣ ನುಂಗಿಯೂ ಬಿಡುವುದಿಲ್ಲ, ನುಂಗದೆ ಜಾಗ ಇರುವುದೂ ಇಲ್ಲ. ಅಂದ್ರೆ ಗಂಟಲದಲ್ಲಿಯೇ ಹೇಗೆ ಧಾರಣ ಮಾಡುತ್ತಾರೋ ಹಾಗೆ ಪರಮಾತ್ಮನು ಪೂರ್ಣ ನುಂಗಲೂ ಇಲ್ಲ, ಅದನ್ನು ಹೊರಗೆ ಬಿಡಲೂ ಇಲ್ಲ. ನುಂಗಿ ಕಂಠದಲ್ಲಿಯೇ ಧಾರಣ ಮಾಡಿದನು. ಪೂರ್ಣ ನುಂಗಿದ್ದರೆ ಪರಮಾತ್ಮನ ಉದರದಲ್ಲಿರ್ತಕ್ಕಂತಹ ಲೋಕಗಳೆಲ್ಲವೂ ಸುಟ್ಟು ಹೋಗ್ತಿದ್ವು. ಹಾಗೆ ಬಿಟ್ಟಿದ್ದರೆ ಹೊರಗೆ ಇದ್ದಂತಹ ಲೋಕಗಳೆಲ್ಲವೂ ಸುಟ್ಟು ಹೋಗುತ್ತಿದ್ದವು. ಆ ಕಾರಣದಿಂದ ಪರಮಾತ್ಮನು ವಿಷವನ್ನು ಪ್ರಾಶನ ಮಾಡಿ ಕಂಠದಲ್ಲಿಯೇ ಧಾರಣ ಮಾಡಿದನು. ಅದರಿಂದ ಅವನ ಕೊರಳು ಕಪ್ಪಾಯಿತು. ಮತ್ತೊಬ್ರು ಯಾರಿಗಾರ ಕೊಡ್ರಿ ಅಪ್ಪಾರ, ಯಾರು ಓದ್ರಪ್ಪ. ಓಂ ನಮ ಶಿವಾಯ ಗುರುಗಳೇ. ಓದ್ಲೆ ಗುರುಗಳೇ. ಓದ್ರಿ ದೇವೇಂದ್ರಯ್ಯ. ಪೂಜ್ಯ ಗುರುಗಳಿಗೂ ಸತ್ಸಂಗದಲ್ಲಿ ಭಾಗಿಯಾದ ಸರ್ವ ಮಹಾತ್ಮರಿಗೂ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಓದ್ತೇನ್ರಿ. ಪಂಚಮುಖ ಅಂದರೆ 5 ಮುಖವುಳ್ಳವನು. ಪರಮಾತ್ಮನಿಗೆ ಓಂ ಅನ್ನುವಂತ ಒಂದು ಮುಖ ಉಂಟು. ಆ ಮುಖದಿಂದಲೇ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನವೆಂಬ 5 ಮುಖಗಳು ಉತ್ಪತ್ತಿಯಾದವು. ಈ ಪ್ರಕಾರ ಪರಮಾತ್ಮನಿಗೆ ಪಂಚಮುಖಗಳಿರುವುದರಿಂದ ಪಂಚಮುಖವೆಂದು ಹೆಸರು ಪ್ರಾಪ್ತಿಯಾಯಿತು. ಪಶುಪತಿ ಜಗತ್ತಿನ ಜೀವಿಗಳೆಂಬ ಪಶುಗಳನ್ನು ಪಾಲನೆ ಮಾಡುವುದರಲ್ಲಿ ಪರಮಾತ್ಮನು ಪತಿ ಅಂದರೆ ಒಡೆಯನ ಸದೃಶ್ಯನಾಗಿರುತ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಪಶುಪತಿ ಎಂದು ಹೆಸರು ಪ್ರಾಪ್ತವಾಗಿರುತ್ತದೆ. ಇನ್ನು ಬಸವಣ್ಣನವರು ಸಹ ಒಂದು ಕಡೆಯಲ್ಲಿ ಇದೇ ಮಾತನ್ನೇ ಸೂಚಿಸಿದ್ದಾರೆ. ಅದೇನೆಂದರೆ, ಪಶುವು ಹೆಸರಿನಲ್ಲಿ ಬಿದ್ದರೆ ಅದು ಎಷ್ಟು ಪ್ರಯತ್ನ ಮಾಡಿದರೂ ಯಜಮಾನನು ಬಂದು ಅದನ್ನು ಕೆಸರಿನಿಂದ ಹೊರಗೆ ತೆಗೆಯದ ವಿನ ಅದರಿಂದ ಹೊರಗೆ ಬರಲಿಕ್ಕೆ ಹೇಗೆ ಆಗುವುದಿಲ್ಲವೋ ಹಾಗೆ ಪಶುವಿನ ಸದೃಶ್ಯವಾಗಿ ನಾನು ಈ ಸಂಸಾರವೆಂಬ ಕೆಸರಿನಲ್ಲಿ ಬಿದ್ದು ಹೊರಳಾಡುತ್ತಿದ್ದೇನೆ. ಹೇ ದೇವ, ಪತಿಯ ಸದೃಶನಾಗಿದ್ದಂತ ನೀನು ಬಂದು ನನ್ನನ್ನು ಎಬ್ಬಿಸುವ ತನಕ ನನಗೆ ಏಳಲಿಕ್ಕೆ ಬರುವುದಿಲ್ಲವೆಂದು ಅಂದಿದ್ದಾನೆ. ಆದ್ದರಿಂದ ಪರಮಾತ್ಮನು ಜೀವಿ ಕೋಟಿಗಳೆಂಬ ಪಶುಗಳಿಗೆ ಪತಿಯ ಸದೃಶನಾಗಿ ಇದೇನು ಓದ್ಬೇಕು ಸರ್? ಸದೃಶನಾಗಿರೋಣದ್ರಿಂದ ಇರೋಣದರಿಂದ ಇವನಿಗೆ ಪಶುಪತಿ ಎಂಬ ಹೆಸರು ಪ್ರಾಪ್ತವಾಯಿತು. ಉಳಿದ ಶಬ್ದಗಳ ಅರ್ಥಗಳು ಸ್ಪಷ್ಟವಿರುವುದರಿಂದ ಅವುಗಳ ತಾತ್ಪರ್ಯ ಬರೆಯುವುದನ್ನು ಬಿಟ್ಟಿದೆ. ಇನ್ನು ಸೋಮವೆಂಬ ಹೆಸರಿನಿಂದ ಹಿಡಿದು ಕಪಾಲಿ ಎಂಬ ಹೆಸರಿನವರೆಗೆ ಇರತಕ್ಕ ಪರಮಾತ್ಮನ ನಾಮಗಳನ್ನು ಮುಂದಿನ ಪದದಿಂದ
ವರ್ಣಿಸಲಾಗಿದೆ. ಬಿಡ್ರಿ ಬೇರೆ ಯಾರು ಗೊತ್ತಾ? ಶಿವಪುತ್ರ ಅಂದ್ ಬಿಡ್ತೀನ್ರಿ ಗುರುಗಳೇ. ಅನ್ರಿ ಪಾದ್ಯ ಸೋಮ ಶಾಂತ ಭಯ ವಿರೂಪಾಕ್ಷ ವಿಶ್ವಾಭಿರಾಮ ಗಂಭೀರ ಕಾಲ ವಿಭೋ ವಾಮದಿಹ ಅಘೋರ ಪಂಚಾಕ್ಷರ ಓಂಕಾರ ತತ್ಪುರುಷ ರುದ್ರ ಭದ್ರ ಭೀಮ ಸತ್ಯೋ ಜಾತ ಮೃಡ ಮಹಾಕಾಲ ಜಿತಕಾಮ ಮೃತ್ಯುಂಜಯ ಪುರಾತನ ಪರತ್ಪರ ನಿರಮಾಯಾನಂತ ತೇಜೋರಾತಿ ಸರ್ವಜ್ಞ ಶಾಶ್ವತ ಕಪಾಲಿಯಂದು. ಓಂ ನಮಃ ಶಿವಾಯ. ಸೋಮ ಶಾಂತಾಭಯ ವಿರೂಪಾಕ್ಷ ವಿಶ್ವಾಭಿರಾಮ ಗಂಭೀರ ಕಾಲಾರಿ ಕುಟಸ್ಥ ವಿಭು ನಾಮದೇವ ಘೋರ ಪಂಚಾಕ್ಷ ಜೇಂಕಾರ ತತ್ಪುರುಷ ರುದ್ರಭದ್ರ ಭೀಮ ಸದ್ಯೋಜಾತ ಮೃದ ಮಹಾಕಾಲಜಿತ ಕಾಮ ಮೃತ್ಯುಂಜಯ ಪುರಾತನ ಪರಾತ್ಪರ ನಿರಾಮಯಾನಂದ ತೇಜೋರಾಶಿ ಸರ್ವಜ್ಞ ಶಾಶ್ವತ ಕಪಾಲಿ ಎಂದು. ಒಬ್ಬೊಬ್ರು ಒಂದ್ ದಾಟಿ ರಾಗಕ್ ಬೀಳ್ಬೇಡ್ರಿ. ಸರಿ, ಅರ್ಥಕ್ ಬೀಳ್ರಿ. ಶಿವಪುತ್ರ ಅರ್ಥ ಹೇಳ್ತಾರ ನೋಡ್ರಿ, ಈಗ ಹೇಳ್ತಾರ ನೋಡ್ರಿ. ಆದ್ರೆ ಸರ್ ಉಪಸ್ಥಿತ ಇರುವ ಎಲ್ಲ ಮಹಾತ್ಮರ ಪಾದಗಳಿಗೆ ವಿಶೇಷವಾಗಿ ನಾನು ಒಮ್ಮೆ ಅಂದೇ ಬಿಡ್ತಾರಪ್ಪ. ಭಯ ವಿರೂಪಾಕ್ಷ ವಿಶ್ವಾಭಿ ರಾಮ ಗಂಭೀರ ಕಾಲಾರಿ ಕೂಟಸ್ಥ ವಿಭೂ ವಾಮದೇವ ಘೋರ ಪಂಚಾಕ್ಷರ ಓಂಕಾರ ತತ್ಪುರುಷ ರುದ್ರಭದ್ರ ಭೀಮ ಸದ್ಯೋ ಜಾತ ಮೃಡ ಮಹಾಕಾಲಜಿತ ಕಾಮ ಮೃತ್ಯುಂಜಯ ಪುರಾತನ ಪರಾತ್ಪರಣಿ ರಾಮಯಾನಂತ ತೇಜೋ ರಾಶಿ ಸರ್ವತ ಶಾಶ್ವತ ಕಪಾಲಿ ಎಂದು ಟೀಕಾರಪ್ಪ. ಸೋಮ ಅಂದ್ರೆ ಯಾರು ಕೇಳ್ತಾರು? ಉಮಾ ಸಹಿತನಾದಂತ. ಉಮಾ ಅಂದ್ರೆ ಯಾರಿಲ್ಲೇ? ಪಾರ್ವತಿ. ಸೋಮ ಅಂದ್ರ ಪಾರ್ವತಿ ಅಥವಾ ಉಮಾ ಸಹಿತನಾದಂತ. ಉಮಾ ಅಂದ್ರ ಅಲ್ಲಿ ಏನಕ್ಕ ಬುದ್ಧ ದಕ್ಷ ಬ್ರಹ್ಮಣ ಹೆಂಡತಿ ಸಾರಿ ಮಗಳು, ದಕ್ಷ ಬ್ರಹ್ಮಣ ಮಗಳು ಉಮಾ. ಅಕ್ಕಿ ಮತ್ತದು ಏದ್ರೊಳಗ ಸುಟ್ಕೊಂಡು ಸಾಯ್ತಾಳ ಕತ್ತಿ ತಮ್ಗೆಲ್ಲಾ ಗುರ್ತದ್ರಿ. ಹಂಗ ಉಮಾ ಸಹಿತನಾದಂತ ಸೋಮ ಅಂತ ಕೇಳ್ತಾರ. ಶಾಂತ ಅಂದ್ರ ಸಮಾಧಾನ ಉಳ್ಳಂತ, ಅಭಯ ಹಸ್ತ ಉಳ್ಳಂತ, ವಿರೂಪಾಕ್ಷ 3 ನೇತ್ರಗಳು ಉಳ್ಳಂತ. 3 ನೇತ್ರ ಇದ್ರೆ ಮಧ್ಯದಲ್ಲಿ ಒಂದು ಅಗ್ನಿ ನೇತ್ರ. ಸಾಮಾನ್ಯ ನಮ್ಮಂಗಿರುವಂತ ಒಂದು ಕಣ್ಣ, ಇದ್ರ ಮೇಲ ಹಣಿ ಮೇಲ 3ನೇ ನೇತ್ರ ಅಗ್ನಿ ನೇತ್ರ. ಅದಕ್ಕಾಗಿ ನಾವು ಭಗವಂತ ಪರಮಾತ್ಮ ನಿಸ್ಕೊಂಡನು. ನಮಗೂ ಐತ್ರಿ, ನಮಗೂ 3ನೇ ಇದು ಐತ್ರಿ. ಅದು ಏನ್ ಮಾಡ್ಬೇಕು, ನಾವು ಭ್ರೂ ಮಧ್ಯದಲ್ಲಿ ನಮ್ಗೆ ದರ್ಶನ ಕೇಂದ್ರೀಕರಿಸಿ ಅದ್ರ ಮೇಲನ್ನ ಧ್ಯಾನ ಮಾಡಿದ್ರ 3ನೇ ಕಣ್ಣು ತೆರೆದಿದ್ದ ಅಂತ ಹೇಳ್ತಾರು. ನಾವೇ ಪ್ರಯತ್ನ ಮಾಡಿದ್ವಿ. ವಿರೂಪ ಅಂದ್ರೆ ಏನ್ ಅರ್ಥ? ವಿರೂಪ ಅಂದ್ರೆ ಏನಪ್ಪ ಅರ್ಥ ಸರಿ? ವಿರೂಪಾಕ್ಷ ಅಂದ್ರೆ 3 ನೇತ್ರ. ವಿರೂಪ ಹೇಳ್ಬೇಕಂದ್ರ ಅರ್ಧ ಓದ್ಬಾರ್ದ್ರಿ, ಅರ್ಧ ಓದ್ಬಾರ್ದ್ರಿ. ಬಸವಣ್ಣ ಅಂದ್ರೆ ಪಾಪ ಮುಂದೆ ಹೇಳ್ತಾರ ಪ್ರಕೃತಿ ರೂಪ ಓದ್ರಿ. ವಿರೂಪಾಕ್ಷ 3 ನೇತ್ರಗಳು. ಬಿಡಿಸೋದ್ರೆ ಅರ್ಥ ಗೊತ್ತಾಗ್ತಾರೆ. ಹೆಂಗ ಬರ್ತಲ್ಲ ಹೆಂಗ ವಿರೂಪಾಕ್ಷ ಕುಡಿದನ್ನ ಹೆಸರ ಹಂಗದ. ಇಲ್ರಿ, ವಿರೂಪ ಅಧಿಕ ಅಕ್ಷ ವಿರೂಪಾಕ್ಷ ಹಿಂಗಾದ ಬರ್ತದ ನೋಡೋಣ. ಮತ್ ಬರೋದು ಹೇಳ್ಬೇಕು ಗುರುಗಳು. ನಮ್ಗಂತೂ ಗೊತ್ತಿಲ್ಲಪ್ಪ, ಮುಂದ್ ಬರುವುದು ಅಲ್ಲ. ಹೋರಿಪ್ಪ 3 ಕಣ್ಣು ಅದಾವು ಅಂದ್ರಲ್ಲ ಕರೆಕ್ಟ್. ನಾವು ಅದೆಲ್ಲ ಪ್ರಯತ್ನ ಮಾಡಿ ಹೋಗಿಲ್ಲ ಅಂದ್ರಲ್ಲ ಅದು ತಪ್ಪು. ಯಾವ್ದ್ರಪ್ಪ? 3ನೇ ಕಣ್ಣು ಓಪನ್ ಆಗೈತಿ ನಿಮ್ದ. ನೋಡ್ರಿ, ನಿಮ್ದಾಗೈತಿ ಓಪನಿಂಗ್ ಯೋಗ ಸಾಧನೆ ಹೇಳ್ತಾರ ಸರ್. ನಾವು ಇಲ್ಲ, ಯೋಗ ಸಾಧನೆ ಅಲ್ಲ, ಜ್ಞಾನ ಸಾಧನೆ. ಜ್ಞಾನದಾಗ ನಿಮ್ದು ಜ್ಞಾನ ಹಾಕಂದ್ರ ಅದೇ ಕಣ್ಣು, ಅದೇ ಕಣ್ಣು ಅದೃಶ್ಯ ಕಣ್ಣದು. ಹಾ ಸರ್, ಓಕೆ ಸರ್, ಓಕೆ. ಜ್ಞಾನ ನೇತ್ರ ಅಂತ ತಿಳ್ಕೊಂಡ್ಬಿಡು. ಜ್ಞಾನ ನೇತ್ರ ಇರೋದಲ್ಲ, ಸ್ವಲ್ಪ ಜ್ಞಾನ ಅದು ಓಪನ್ ಆಗ್ತದೆ. ಓಕೆ ಸರ್, ಸರಿ ಸರ್. ದೃಢ ಅಪರೋಕ್ಷ ಜ್ಞಾನ ಆಯ್ತಂದ್ರ 3ನೇ ಕಣ್ಣು ಓಪನ್ ಆಯ್ತ ತಿಳ್ಕೊಳ್ಳೋದ್ರಿ. ಓಪನ್ ಆಯ್ತು ಅಂತ ಅರ್ಥ ಮಾಡ್ಕೊಂಡ್ಬಿಡ್ರಿ. ಎಲ್ಲರೂ ಒಟ್ಟಿಗೂ
ಜ್ಞಾನ ಚಕ್ಷು ಮುಂದೆ ವಿಶ್ವಾಭಿರಾಮ ಅಂದ್ರೆ ಜಗತ್ತಿಗೆ ಮನೋಹರವಾದಂತ ವಿಶ್ವಾಭಿರಾಮ ಜಗತ್ತಿಗೆ ಮನೋಹರವಾದಂತ ನಿನ್ನ ನಾಮ ಗಂಭೀರ ಉಗ್ರನಾದಂತ ಕಾಲಾರಿ ಯಮನಿಗೆ ವೈರಿ ಆದಂತ ಯಮನಿಗೆ ಯಾವಾಗ ವೈರಿ ಆಗಿದ್ರಿ ಅವ್ರಿ ಮತ್ ಗತಿಗಳು ಬಾಳ ಅದಾವ್ರಿ ಮಾರ್ಕಂಡೇಯ ಶಿವಲಿಂಗಕ್ಕೆ ದೇಕಾದ ಮಕ್ಕೊಂಡಿದ್ದ ಶಿವನ ಆರಾಧನೆ ಮಾಡೋಗ ಭಾಷೆ ಹೋಗ್ಕೂಳೆ ಪರಮಾತ್ಮ ಶಿವ ಬಂದ ಯಮನ ಎದಿಗೆ ಇದನ್ನ ಹೋಗಿದ ತ್ರಿಶೂಲ ಅದಕ್ಕೆ ಯಮನಿಗೆ ವೈರಿ ಆದಂತ ಕೂಟಸ್ಥ ಅಂದ್ರೆ ನಿರ್ವಿಕಾರಿ ಆದಂತ ನೋಡ್ರಿ ನಮ್ ಭಾಷಣ ಬಂದದ ನಿರ್ವಿಕಾರ ಕೂಟಸ್ಥ ಕಂಬಾರನ ಅಡಿಗಲ್ಲಿನಂತೆ ಅನೇಕ ಕಬ್ಬಿಣದ ವಸ್ತುಗಳು ಕೊಡ್ಲಿ ಕುಡುಗೋಳ ಕುಡ ಗುಂಡಿ ಆಗ್ತಾವ ಅಲ್ಲಿ ಇರುವಂತ ಕೂಟಸ್ಥಕ್ಕ ಯಾವುದೇ ವಿಕಾರ ಇರುವಂಗಿಲ್ಲ ಅದು ಕೂಟಸ್ಥ ಹಂಗ ನಮ್ಮಲ್ಲಿ ಕೂಡ ನಮ್ಮ ಅಂತಕವಾಗಿ ಅನೇಕ ವೃತ್ತಿಗಳ ನಡುವರು ಕೂಡ ನಮ್ಮ ಕೂಟಸ್ಥ ಅನ್ನುವಂತ ಸಾಕ್ಷಿಯಾಗಿ ಸುಮ್ಮನೆ ಯಥಾವತ್ತಾಗಿರ್ತತಿ ಅಂತವ ಈ ಭಗವಂತ ಪರಮಾತ್ಮ ನಿರ್ವಿಕಾರಿ ಆದಂತ ವಿಭು ವ್ಯಾಪಕನಾದಂತ ನಮ್ಮ ಆತ್ಮ ಸರ್ವಗುಣ ವಿಭು ಆಗೈತಿ ಅಂತ ವ್ಯಾಪಕನಾದಂತ ವಾಮದೇವನೆಂಬ ಮುಖವುಳ್ಳಂತ ಅವನ ಹೆಸರು ವಾಮದೇವ ಅಂದ್ರ ವಾಮದೇವನೆಂಬ ಮುಖವುಳ್ಳಂತ ಅಘೋರ ಎಂಬ ಮುಖವುಳ್ಳಂತ ಅಘೋರಿಗಳನ್ನು ಕೊಡ್ತಾ ನೋಡ್ರಿ ಭಯಾನಕವಾದಂತ ಅಂತ ಮುಖವುಳ್ಳಂತ ಪಂಚಾಕ್ಷರ 5 ಅಕ್ಷರ ಸ್ವರೂಪನಾದಂತ ಯಾವ 5 ಅಕ್ಷರ ರೀ? ನಮ ಶಿವಾಯ ಪಂಚಾಕ್ಷರಿ ಮಂತ್ರ. ಓಂ ನಮ ಶಿವಾಯ ಎಂದು ಷಡಕ್ಷರಿ ಮಂತ್ರ. ನಮ ಶಿವಾಯ ಅಂದ್ರ ಪಂಚಾಕ್ಷರಿ ಮಂತ್ರ. ಪಂಚಾಕ್ಷರ 5 ಅಕ್ಷರ ಸ್ವರೂಪನಾದಂತ ಓಂಕಾರ ಎಂಬ ಏಕಾಕ್ಷರ ರೂಪನಾದಂತ ಓಂಕಾರ ಅನ್ನೋದು ಒಂದೇ ಅಕ್ಷರ ಇದ್ರು ಕೂಡ ಅದ್ರಾಗ 3 ಅಡಗಿಕೊಂಡವು. ಓಂ ಓಂಕಾರ ಎಂಬ ಏಕಾಕ್ಷರ ರೂಪನಾದಂತ ತತ್ಪುರುಷ ಎಂಬ ಮುಖವುಳ್ಳಂತ ಭಯಂಕರನಾದಂತ ರುದ್ರಾವತಾರ ಕೇಳ್ತ ನೋಡಿ. ರುದ್ರಾವತಾರ ಭಯಂಕರನಾದಂತ ಭದ್ರ ಶ್ರೇಷ್ಠನಾದಂತ ಭೀಮ ಮಹಾಬಲಶಾಲಿಯಾದಂತ ಭೀಮ ಏನ್ ಮಾಡಿದ್ರೆ ಕೀಚಕನ ವಧ ಮಾಡಿದ. ಯಾವ್ದು ಇನ್ನೊಬ್ಬ ಬಕಾಸುರನ ವಧ ಮಾಡಿದ. ಬಕಾಸುರ ಅಂದ್ರೆ ಅವಂಗೆ ಹೊರಡುವಂತದ್ದು. ಭೀಮ ಅಂದ್ರೆ ಮಹಾಬಲಶಾಲಿ ಆದಂತ ಬಕಾಸುರ ಪ್ರತಿನಿತ್ಯ ಒಂದು ಬಂಡಿ ಅನ್ನ 2 ಹುರುಗಳು ತಿಂತಿದ್ದಂತ ಊರಿ ಮತ್ತ ಅವನು ಹೊಡ್ಕೊಂಡ್ ಬಂದಂತ ಮನುಷ್ಯನ ಅವನನ್ನ ಹೊಡೆದಂತ ಭೀಮ. ಅದಕ್ಕೆ ಮಹಾಬಲಶಾಲಿ ಆದಂತ ಸದ್ಯೋಜಾತ ಅಂದ್ರೆ ಸದ್ಯೋಜಾತ ಎಂಬ ಮುಖವುಳ್ಳಂತ ಮೃಗ ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂತ ಮಹಾಕಾಲ ಕಾಲನಿಗೂ ಕಾಲನಾದಂತ ಮಹಾಕಾಲ ಅಂದ್ರೆ ಯಮನಿಗೆ ಯಮ ಯಾರಂದ್ರೆ ಈ ಭಗವಂತ ಪರಮಾತ್ಮ ಶಿವ. ವೆರಿ ಗುಡ್. ಚಿತ್ತಕಾಮ ಮನ್ಮಥನನ್ನು ಗೆದ್ದಂತ ಗೆದ್ದಂತ ಯಾವಾಗ ಗೆದ್ರಿವ? ಪಾರ್ವತಿ ದೇವಿ ತಪಸ್ ಮಾಡುವಾಗ ಭಗವಂತನ ತಪಸ್ ಭಂಗ ಮಾಡೋ ಪ್ರಸಂಗ ಬಂದು ದೇವತೆ ಹುರುಪು ಮಾಡಿ ಹುರಿದುಂಬಿಸಿ ಅವನನ್ನ ಪುಷ್ಪ ಬಾಣವನ್ನು ಬಿಟ್ಟ. ಪರಮಾತ್ಮ ಕಣ್ ತೆರದ ನನ್ನ ತಪಸ್ಸು ಭಂಗ ಮಾಡಿದ ಯಾವ ಕೂಲೆ ಕಾಮನನ್ನು ದಹನ ಮಾಡಿಬಿಟ್ಟ. ಅದಿಲ್ಲ ನಾವೇನು ಗೊತ್ತಾವ ಹಂಗ ಓದ್ಕೊತ ಹಂಗ ಓದ್ಬಿಡ್ರಿ. ಚಿತ್ತಕಾಮ ಅಂದ್ರೆ ಮನ್ಮಥನನ್ನು ಗೆದ್ದಂತ, ಮೃತ್ಯುಂಜಯ ಮರಣವನ್ನು ಗೆದ್ದಂತ, ಪುರಾತನ ಮೊದಲನೇ ಕಾಲದವನಾದಂತ, ಪರಾತ್ಪರ ಶ್ರೇಷ್ಠನಾದಂತ, ನಿರಾಮಯ ಆರೋಗ್ಯವಂತನಾದಂತ, ಅನಂತರಹಿತನಾದಂತ, ತೇಜೋ ರಾಶಿ ಪ್ರಕಾಶ ರಾಶಿ ಆದಂತ, ಸರ್ವಜ್ಞ ಎಲ್ಲ ಬಲ್ಲವನಾದಂತ, ಶಾಶ್ವತ ನಿತ್ಯನಾದಂತ, ಕಪಾಲಿ ಎಂದು ಬ್ರಹ್ಮ ಕಪಾಲವನ್ನು ಹಿಡಿದವನೆಂದು ಹೇಳಿಸಿಕೊಳ್ಳತಕ್ಕಂತ ಹರನಾಮವನ್ನು ಬಿಡದೆ ಜಪಿಸಬಲ್ಲವರು ಬ್ರಹ್ಮಕರ ಭಾಷೆ ಬಂದವರು ಸಂಸಾರ ಸಂತಾಪ ಒಳಿದು ಸುಖ
ಸುಖ ಭೋಗ ಮೋಕ್ಷ ಹೋಗುವುದು ಅನ್ನುವಂಥದ್ದು ಐತಪ್ಪ. ತಾತ್ಪರ್ಯ ಓದ್ತಾನೆ. ರುದ್ರಪ್ಪ ಗುರುಗಳು ಹೇಳಿದಂಗ ಸೋಮ ಅಂದ್ರೆ ಯಾರಿಗಿರ್ತಾರೋ ಎಲ್ಲ ವರ್ಣನೆ ಮಾಡಿದಾರೆ. ಓದ್ತೇನೆ ನೋಡಿ. ಸೋಮ ಅಂದ್ರೆ ಏನು? ಸೋಮ ಅಂದ್ರೆ ಉಮಾ ಸಹಿತನಾದಂತವನು. ಉಮಾ ಅಂದ್ರೆ ಪಾರ್ವತಿಯು. ಇವಳಿಗೆ ಉಮಾ ಎಂದು ಹೆಸರು ಏಕೆ ಬಂತು ಎಂದು ಕೇಳಿದ್ರೆ, ಪಾರ್ವತಿಯು ಪರ್ವತ ರಾಜನಲ್ಲಿ ಉತ್ಪತ್ತಿಯಾದ ಕೂಡಲೇ ಸಣ್ಣವಳಿರುವಾಗಲೇ ಪರಮೇಶ್ವರನು ಕುರಿತು ತಪಸ್ ಮಾಡ್ಲಿಕ್ಕೆ ಹೊರಟಳು. ಆ ಕಾಲದಲ್ಲಿ ತಾಯಿಯಾದಂತ ಮೇನಕೆಯು ಹೂ ಅಂದ್ರೆ ಮಗಳೇ, ಮಾ ಅಂದ್ರೆ ಬೇಡ, ಅಂದ್ರೆ ನೀನು ಸಣ್ಣವಳು ತಪಸ್ ಮಾಡ್ಲಿಕ್ಕೆ ಹೋಗಬೇಡ ಎಂದು ಹೇಳಿದ್ದರಿಂದ ಆಕೆಗೆ ಉಮಾ ಎಂಬ ಹೆಸರು ಪ್ರಾಪ್ತವಾಯಿತು. ಇಂಥ ಉಮಾ ಅಂದ್ರೆ ಪಾರ್ವತಿ ಸಮೇತನಾಗಿರುವುದರಿಂದ ಪರಮೇಶ್ವರನಿಗೆ ಸೋಮ ಎಂದ ಹೆಸರು ಪ್ರಾಪ್ತವಾಯಿತು. ಯಾಕಾಗಿ ಪಾರ್ವತಿಗೆ ಅಷ್ಟು ಭಗವಂತನ ಮೇಲೆ ಪ್ರೇಮ ಇತ್ತಂದ್ರ, ಆಕೆ ಏನು ಸತಿ ಅಂತ ಇದ್ದಲ್ಲ, ಸತಿ ಆದಾಕಿ ದಕ್ಷ ಬ್ರಹ್ಮನ ಮಗಳು. ದಕ್ಷ ಬ್ರಹ್ಮನಿಗೆ ದೇಹ ತ್ಯಾಗ ಮಾಡಿಳು, ಹಾಕೊಂಡ್ರು. ಅವಾಗ ಇಚ್ಛಾ ಮರಣೆ ಏನು ನಾವು ಭಕ್ತರಿಗೆ ಇದೇ ಜನ್ಮದೊಳಗ ಮುಂದಿನ ಜನ್ಮದೊಳಗ ಪರಮಾತ್ಮನ ಪ್ರತಿಯಾಗಿ ಪಡಿಬೇಕು ಅಂತ ಇಚ್ಛಾ ಇದ್ದರಿಂದ ಬರ ಕಾಲದಲ್ಲಿ ಯಾವ ಇಚ್ಛಾ ಇತ್ತು ಅದನ್ನ ಮತ್ತೆ ಜನ್ಮ ತಾಳಿರು ಅಂತ ಇಲ್ಲಿ ಬರ್ತದೆ. ಪರ ವಿರೂಪಾಕ್ಷ ಅಂದ್ರೆ 3 ನೇತ್ರಗಳುಳ್ಳವನು. ಅವು ಯಾವುವೆಂದ್ರೆ ಒಂದು ಚಂದ್ರ ನೇತ್ರ, ಒಂದು ಸೂರ್ಯ ನೇತ್ರ, ಒಂದು ಅಗ್ನಿ ನೇತ್ರ. ಚಂದ್ರ ನೇತ್ರವು ತಂಪನ್ನುಂಟು ಮಾಡುತ್ತದೆ, ಸೂರ್ಯ ನೇತ್ರವು ಪ್ರಕಾಶ ಉಂಟು ಮಾಡುತ್ತದೆ, ಅಗ್ನಿ ನೇತ್ರವು ಸುಡತಕ್ಕ ಧರ್ಮದಿಂದ ಕೂಡಿರುತ್ತದೆ. ವಿರೂಪವಾಗಿದ್ದಂತ ಈ 3 ನೇತ್ರದಿಂದ ಕೂಡಿರುವ ಮೂಲಕ ಇವನಿಗೆ ವಿರೂಪಾಕ್ಷನೆಂದು ಹೆಸರು ಪ್ರಾಪ್ತವಾಯಿತು. ವಿರೂಪಾಕ್ಷ ಅಂತ ಯಾಕಂದ್ರೆ ಇವನಲ್ಲಿ 3 ನೇತ್ರದಾನ, ಆದ್ರಿಂದ ಇವನಿಗೆ ವಿರೂಪಾಕ್ಷ ಕರೆಸಿಕೊಂಡರು. ನಮಗೂ ಕೂಡ ಜ್ಞಾನ ಜಗ್ಸು ಓಪನ್ ಆಗಿತ್ತಂದ್ರ, ಅನುಭವ ಬಂದಿತ್ತಂದ್ರ ನಾವು ಕೂಡ ವಿರೂಪಾಕ್ಷರ. ಕಾಲಾರಿ ಬೇರೆಯವರು ಯಾರು ಓದ್ತೀರಿ? ಎನಿಬಡಿ? ವಿರೂಪಾಕ್ಷ ಅಂದರೆ 3 ನೇತ್ರಗಳುಳ್ಳವನು. ಕಾಲಾರಿ ಕಾಲಾರಿ ಅಂದರೆ ಕಾಲನೆಗೆ ವೈರಿಯಾದವನು. ಕಾಲನು ಎಲ್ಲವನ್ನೂ ಸಂಹಾರ ಮಾಡುತ್ತಾನೆ. ನದಿಗಳನ್ನು ಬದಿಸುತ್ತಾನೆ, ಗಿಡಗಳನ್ನು ಅಲ್ಲಿಂದಲೇ ಒಣಗಿಸುತ್ತಾನೆ. ಮಹಾಪರ್ವತಗಳು ಕಾಲದಿಂದ ಉರುಳಿ ಬಿದ್ದು ನಾಶವಾಗುತ್ತವೆ. ಜಗತ್ತಿನಲ್ಲಿ ಎಷ್ಟು ದೇಹಗಳು ಕಾಣಿಸುತ್ತವೆಯೋ ಅವೆಲ್ಲವೂ ಕಾಲದಿಂದ ನಷ್ಟ ಹೊಂದುತ್ತವೆ. ತಪಸ್ವಿಯಾಗಲಿ, ಜ್ಞಾನಿಯಾಗಲಿ, ಮುನಿಗಳಾಗಲಿ, ರಾಜನಾಗಲಿ ಯಾರೇ ಇದ್ದರೂ ಅವರ ದೇಹವನ್ನು ನಷ್ಟ ಮಾಡುತ್ತಾನೆ. ಇವನು ದೊಡ್ಡ ರಾಜನಾಗಿದ್ದಾನೆ, ಆಯುರಾರೋಗ್ಯದಿಂದ ಚಿರಂಜೀವಿಯಾಗಿರಲಿ ಎಂದು ಬಿಟ್ಟಿದ್ದಾನೆ ಇಲ್ಲ. ಇದಲ್ಲದೆ ಪ್ರಳಯ ಕಾಲದಲ್ಲಿ ಸೂರ್ಯ, ಚಂದ್ರ, ಅಗ್ನಿ ಮತ್ತು ಮಹಾಭೂತಗಳು ಕೂಡ ಕಾಲದಿಂದ ನಷ್ಟ ಹೊಂದಿ ಹೋಗುತ್ತವೆ. ಈ ಪ್ರಕಾರ ನಷ್ಟ ಮಾಡುತ್ತಾನೆ, ಆದರೆ ಪರಮಾತ್ಮನ ಎಂದೂ ನಷ್ಟ ಮಾಡಲಿಕ್ಕೆ ಸಮರ್ಥ ಆಗುವುದಿಲ್ಲ. ಸ್ವಲ್ಪ ವಾಯ್ಸ್ ಸ್ಲೋ ಇದೆ, ಮೊಬೈಲ್ ಹತ್ರ ಇಟ್ಕೊಂಡು ಯಾರು. ಆದರೆ ಪರಮಾತ್ಮನನ್ನು ಎಂದೂ ನಷ್ಟ ಮಾಡಲಿಕ್ಕೆ ಸಮರ್ಥನಾಗುವುದಿಲ್ಲ. ಯಾಕೆಂದರೆ ಕಾಲನಿಗೆ ವೈರಿಯಾಗಿದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ಕಾಲಾರಿ ಎಂದು ಹೆಸರು ಪ್ರಾಪ್ತವಾಯಿತು. ಕೂಟಸ್ಥ ಎಂದರೆ ನಿರ್ವಿಕಾರ ಸ್ವರೂಪನು. ಕೂಟವತಿ ತಿಷ್ಠತಿ ಇತಿ ಕೂಟವತ್ ತಿಷ್ಠತಿ ಇತಿ ಕೂಟಸ್ಥಃ. ಕೂಟವತ್ ತಿಷ್ಠತಿ ತಿಷ್ಠತಿ ಇತಿ ಕೂಟಸ್ಥಃ. ಕೂಟವತ್ ತಿಷ್ಠತಿ ಇತ್ರಿ ಕೂಟಸ್ಥ ಅಂದರೆ ಪ್ರಪಂಚದಲ್ಲಿದ್ದ ಪದಾರ್ಥಗಳು ವಿಕಾರ ಹೊಂದಿ ಬೋಧ್ಯಾಗು ಮಾತ್ರ ವಿಕಾರ ಹೊಂದದೇ ಇರತಕ್ಕವನು ಅವನೇ ಕೂಟಸ್ಥನು. ದೇಹ, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಜೀವರುಗಳು ವಿಕಾರ ಹೊಂದಿದರು. ಪ್ರತ್ಯೇಕಾತ್ಮನು ಹೇಗೆ ವಿಕಾರ ಹೊಂದದೇ ಇರುತ್ತಾನೋ ವಿಕಾರ ಹೊಂದದೇ ಇರುವುದರಿಂದ ಇವನಿಗೆ ಕೂಟಸ್ಥ. ಕಮ್ಮಾರನ ಅಡಗಲ್ಲು. ಕಮ್ಮಾರನ ಅಡಗಲ್ಲು ಎಂದೂ ವಿಕಾರ ಹೊಂದುವುದಿಲ್ಲ. ಅದರ ಮೇಲೆ
ಊದಿ ಬೀಳತಕ್ಕ ಅನೇಕ ಕಬ್ಬಿಣದ ಸಾಮಾನುಗಳೇ ವಿಕಾರ ಹೊಂದಿ ಮನದಲ್ಲೂ ಮಾತ್ರ ವಿಕಾರ ಹೊಂದುವುದಿಲ್ಲ. ಹೇಗೋ ಹಾಗೆ ಜಗತ್ತಿನಲ್ಲಿ ಸ್ಥಿರನಾಗಿದ್ದಂತ ಪರಮಾತ್ಮನು ಜಗತ್ತು ಅನಂತ ರೀತಿಯಿಂದ ನಾಶವನ್ನು ಹೊಂದಿದ್ದರೂ ಸ್ಥಿರವಾಗಿರುವ ಕಾರಣ ಕೂಟಸ್ಥನೆಂದು ಸಾಧ್ಯವಾಯಿತು. ಪಂಚಾಕ್ಷರ ಪರಮಾತ್ಮನಿಗೆ ಓಂ ಅನ್ನುವಂತಹ ಒಂದು ಮುಖ ಉಂಟು. ಆ ಮುಖದಿಂದ 5 ಮುಖಗಳು ಉತ್ಪತ್ತಿಯಾದವು. ಪಂಚಮುಖದಿಂದಲೇ ಪಂಚಾಕ್ಷರಗಳು ಉತ್ಪತ್ತಿಯಾದವು. ಉದ್ಯೋಜಾತ ಮುಖದಿಂದ ನಕಾರ ಎಂಬುವ ವರ್ಣವು ಉತ್ಪತ್ತಿಯಾಯಿತು. ಅದಕ್ಕೆ ಬ್ರಹ್ಮನೇ ಅಧಿದೇವತೆಯಾಗಿದ್ದಾನೆ. ನಕಾರದಿಂದಲೇ ವೃತ್ತಿತ್ವವು ಉತ್ಪತ್ತಿಯಾಯಿತು. ವಾಮದೇವ ಮುಖದಿಂದ ಮಕಾರ ಉತ್ಪತ್ತಿಯಾಯಿತು. ಇದಕ್ಕೆ ವಿಷ್ಣು ಅಧಿದೇವತೆಯಾಗಿದ್ದಾನೆ. ಮಕಾರದಿಂದಲೇ ಜಲ ಉತ್ಪತ್ತಿಯಾಯಿತು. ಘೋರ ಮುಖದಿಂದ ಶಿಖಾರ ಉತ್ಪತ್ತಿಯಾಯಿತು. ಅದಕ್ಕೆ ರುದ್ರನು ಅಧಿದೇವತೆಯಾಗಿದ್ದಾನೆ. ಆದ್ದರಿಂದ ಅಗ್ನಿ ಉತ್ಪತ್ತಿಯಾಯಿತು. ಅಗ್ನಿ ಉತ್ಪತ್ತಿಯಾಯಿತು. ತತ್ಪುರುಷವೆಂಬುವ ಮುಖದಿಂದ ವಾಯು ಉತ್ಪತ್ತಿಯಾಯಿತು. ಅದಕ್ಕೆ ಅಧಿದೇವತೆ ಈಶ್ವರನಾಗಿದ್ದಾನೆ. ಅದರಿಂದ ವಾಯು ಉತ್ಪತ್ತಿಯಾಯಿತು. ಈಶಾನ್ಯವೆಂಬುವರ ಮುಖದಿಂದಲೇ ಯಕಾರ ಉತ್ಪತ್ತಿಯಾಯಿತು. ಅದಕ್ಕೆ ಸದಾಶಿವನು ಅಧಿದೇವತೆಯಾಗಿದ್ದಾನೆ. ಅದರಿಂದ ಆಕಾಶವೆಂಬುವ ಭೂತವು ಉತ್ಪತ್ತಿಯಾದವು. ಈ ರೀತಿ ಪಂಚಭೂತಗಳು ಪಂಚಾಕ್ಷರಗಳಿಂದ ಉತ್ಪತ್ತಿಯಾದವು. ಪಂಚಮುಖಗಳು ಓಂಕಾರದಿಂದ ಉತ್ಪತ್ತಿಯಾದವು. ಓಂಕಾರವೆಂಬುವ ಮುಖವು ಪರಮಾತ್ಮನ ಸ್ವರೂಪವಾಗಿರುವುದು. ಈ ಪ್ರಕಾರ ಪಂಚಾಕ್ಷರಗಳು ಈಶ್ವರನ ಉತ್ಪತ್ತಿಯಾಗಿರುವ ಮೂಲಕ ಪರಮಾತ್ಮನಿಗೆ ಪಂಚಾಕ್ಷರವೆಂಬ ಹೆಸರು ಪ್ರಾಪ್ತವಾಯಿತು. ಟೈಮ್ ಅಂತೂ ಆಗ್ಯದ 9:35 ಆಗ್ಯದ. ಬೇಕಾದ್ರೆ ನಾಳೆಗೆ ಮಾಡೋದು ಅಂದ್ರೆ ಇಲ್ಲಿ ಬಿಟ್ಬಿಡ್ರಿ. ಓಂಕಾರ ಬಂದ ಇಲ್ಲ, ಯಾಕೆ ಇನ್ನೂ ಭಾಳ ಅದ, ಯಾಕಂದ್ರೆ ಇದು 2 ತಿಂಗಳು ನಾಳೆ ಮುಂದುವರ್ಸೋಣ. ಓಂಕಾರ ಅಲ್ಲಿ ಚೆಕ್ ಮಾಡಿ ಮಂಗಳ